ಪ್ರೈಸ್ ದ ಲಾರ್ಡ್ ಯೂಟ್ಯೂಬ್ ಪ್ರೋಗ್ರಾಮ್ ಮುಖಾಂತರ ಇನ್ನೊಂದು ಆವರ್ತಿ ನಿಮ್ಮನ್ನು ಸಂಧಿಸುವಂತೆ ಕರ್ತನಾದ ಯೇಸು ಸ್ವಾಮಿ ನನಗೆ ಕೊಟ್ಟಿರುವಂಥ ಒಳ್ಳೆಯ ಸುಂದರವಾದ ಸಮಯಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇದನ್ನು ವೀಕ್ಷಿಸುವ ನಿಮ್ಮೆಲ್ಲರನ್ನು ಕರ್ತನಾದ ದೇವರು ಆಶೀರ್ವದಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನಾವು ಈ ಸಮಯದಲ್ಲಿ ಸ್ವಲ್ಪ ಸಮಯ ನಾವು ಆರಾಧನೆ ಮಾಡಲಿಕ್ಕೆ ನಾವು ಸಮಯವನ್ನು ತಗೊಳ್ಳಿಕ್ಕೆ ಹೋಗ್ತಾ ಇದ್ದೀರಿ. 1 ಪೇತ್ರನ ಪುಸ್ತಕ 2ನೇ ಅಧ್ಯಾಯದ 9ನೇ ವಾಕ್ಯ ಹೀಗೆ ಹೇಳುತ್ತೆ, ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದೆ ಅದರ ನಾಮವನ್ನು ಮಹಿಮೆಪಡಿಸಲಿಕ್ಕೋಸ್ಕರ. ಸೊ ಯಾವಾಗಲೂ ನಾವು ಆರಾಧನೆ ಮಾಡ್ತಿರೋ ಅವರಿಗೆ ಮಹಿಮೆ ನಾವು ಸಲ್ಲಿಸುವುದರ ಮುಖಾಂತರ ನಮ್ಮನ್ನು ದೇವರು ಜೀವಿತದಲ್ಲಿ ಆಶೀರ್ವಾದದಲ್ಲೂ ಜಯದಲ್ಲೂ ಬಿಡುಗಡೆಯಲ್ಲೂ ಜೀವಿಸಲಿಕ್ಕೂ ದೇವರು ನಮಗೆ ಸಹಾಯ ಮಾಡ್ತಿದ್ದಾರೆ. ಎಲ್ಲರೂ ಸಂತೋಷದ ಸಮಯದಲ್ಲಿ ದೇವರನ್ನು ಆರಾಧನೆ ಮಾಡುವರು. ಬಟ್ ಅಪೊಸ್ತಲರ ಕೃತ್ಯಗಳ 4ನೇ ಅಧ್ಯಾಯದಲ್ಲಿ ಪೌಲ ಸೀಲ ಜೈಲಲ್ಲಿದ್ದಾಗ, ನೋವಲ್ಲಿ ಇದ್ದಾಗ, ಬಂಧನದಲ್ಲಿದ್ದಾಗ ಅವರು ದೇವರನ್ನು ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿದ್ರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವರು ದೇವರನ್ನು ಆರಾಧನೆ ಮಾಡಿದಾಗ ಆಮೇಲೆ ಅವರ ಕೈ ಕಾಲುಗಳಲ್ಲಿದ್ದ ಎಲ್ಲ ಸರಪಳೆಗಳು ಬಿಚ್ಚಲ್ಪಟ್ಟಿದ್ದು, ಅವರಿಗೆ ಬಿಡುಗಡೆ ಉಂಟಾಯಿತು ಎಂಬುದಾಗಿ ಮಾತ್ರ ಅಲ್ಲ, ಆ ಜೈಲಿನ ಕಾರಾಗೃಹದ ಡೋರ್ಗಳು ಓಪನ್ ಆಯಿತು. ಅದು ಮಾತ್ರ ಅಲ್ಲ, ಅವ್ರಿಗೆ ಮಾತ್ರ ಅಲ್ಲ, ಅದನ್ನು ಇವರ ಪ್ರಾರ್ಥನೆ ಆರಾಧನೆಯನ್ನು ಕೇಳ್ತಾ ಇರುವಂತ ಬೇರೆ ಕೈದಿಗಳು ಬೇರೆ ಅವರು ಕೂಡ ಬಿಡುಗಡೆ ಆಯಿತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ. ಹೌದು ಪ್ರಿಯರೇ, ನಾವು ದೇವರನ್ನು ಆರಾಧಿಸುವಾಗ ನಮ್ಮ ಒಳಗಡೆ ರೋಗದ ಮೇಲೆ, ಬಲಹೀನತೆಗಳ ಮೇಲೆ, ಪಾಪ ಸ್ವಭಾವಗಳ ಮೇಲೆ, ಸೈತಾನ ಎಲ್ಲ ಕ್ರಿಯೆಗಳ ಮೇಲೆ ಆರಾಧನೆಯಲ್ಲಿ ನಮಗೆ ಬಿಡುಗಡೆ ಇದೆ. ಕಾರಣ ಆರಾಧನೆಯಲ್ಲಿ ದೇವರ ಪ್ರಸನ್ನತೆ ನಮ್ಮ ಮೇಲೆ ಚಲಿಸ್ತಾ ಇದೆ. ಸೊ ನಾನು ನಂಬ್ತಾ ಇದ್ದೀನಿ, ಇವತ್ತು ನೀವು ಆರಾಧನೆ ಮಾಡುವಾಗ ನಿಮ್ಮ ಮನೆಗಳಲ್ಲಿ ದೇವರ ಪ್ರಸನ್ನತೆಯು ಆಮೇಲೆ ಇಳಿದು ಬರುತ್ತೆ. ಆಮೇಲೆ ನಿಮಗೆ ಬಿಡುಗಡೆಯನ್ನು ಕೊಡುತ್ತೆ. ನಿಮಗೆ ಮಾತ್ರ ಅಲ್ಲ, ಆಮೇಲೆ ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ದೇವರು ಬಿಡುಗಡೆ ಕೊಡಲಿ ಎಂಬ ಪ್ರಾರ್ಥನೆಯೊಂದಿಗೆ ನಾವು ಆರಾಧನೆ ಮಾಡಿ ದೇವರಿಗೆ ಮಹಿಮೆಯನ್ನು ಕೊಡೋಣ. ಯಾರಿಲ್ಲ ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನ್ನ
ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಓ ಕೃಪಾ ಪೂರ್ಣನೇ, ಮನ ಮರುಗುವಾತನೇ, ನನ್ನ ಜೊತೆಗಾರನೇ, ಇಮ್ಮಾನುವೇಲನೇ. ಓ ಕೃಪಾ ಪೂರ್ಣನೇ, ಮನ ಮರುಗುವಾತನೇ, ನನ್ನ ಜೊತೆಗಾರನೇ, ಇಮ್ಮಾನುವೇಲನೇ. ಹಾಲೆಲೂಯಾ, ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ಯೇಸುವೇ ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಮರಣ ಜಯಿಸಿದಾತನೇ, ಜೀವಲೋಕದರಸನೇ, ಪುನರುತ್ಥಾನ ಜೀವವು ನೀನೇ ನನ್ನ ಯೇಸುವೇ. ಮರಣ ಜಯಿಸಿದಾತನೇ, ಜೀವಲೋಕದರಸನೇ, ತಾನ ಜೀವವು ನೀನೇ ನನ್ನ ಯೇಸುವೇ. ಓ ಹಾಲೆಲೂಯಾ, ಓ ಹಾಲೆಲೂಯಾ, ಯೇಸುವೇ ಹಾಲೆಲೂಯಾ, ಹಾಲೆಲೂಯಾ. ನಿಮಗೆ ಸ್ತೋತ್ರ ಯೇಸುವೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಹೌದು ಪ್ರಿಯರೇ, ಯೇಸುವಿನ ಹಾಗೆ ಬೇರೆ ರಕ್ಷಕನಿಲ್ಲ. ಯೇಸುವಿನ ಹಾಗೆ ಪಾಪ ಕ್ಷಮಿಸುವಂತ ಆಮೇನ್ ದೇವರಿಲ್ಲ. ಯೇಸು ಸ್ವಾಮಿ ಹಾಗೆ ಪ್ರೀತಿಸುವ, ಯೇಸು ಸ್ವಾಮಿ ಹಾಗೆ ನಮ್ಮನ್ನು ಕರುಣಿಸುವ, ಯೇಸು ಸ್ವಾಮಿ ಹಾಗೆ ನಮ್ಮನ್ನು ನಡೆಸುವ ಹಾಲೆಲೂಯಾ ದೇವರಿಲ್ಲ. ಈ ಆರಾಧನೆ ನೀವು ಭಾಗವಹಿಸಿದಕ್ಕಾಗಿ ಸ್ತೋತ್ರ. ಯಾವಾಗಲೂ ಕರ್ತನನ್ನು ಸ್ತುತಿಸುವಂತ ಆತ್ಮವು ನಮ್ಮೆಲ್ಲರಿಗೂ ದೇವರು ದಯಪಾಲಿಸಲಿ. ಕರ್ತನ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಈ ಒಳ್ಳೆಯ ಸಮಯಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಯೂಟ್ಯೂಬ್ ಪ್ರೋಗ್ರಾಮ್ ಮುಖಾಂತರ ವೀಕ್ಷಿಸುವ ನಿಮ್ಮನ್ನು ಕರ್ತನಾದ ದೇವರು ಆಶೀರ್ವದಿಸಲಿ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ಎಂಬುದು ನಮ್ಮ ಪ್ರಾರ್ಥನೆಯಾಗಿದೆ. ನಿಮ್ಮ ಅಭಿವೃದ್ಧಿಗೋಸ್ಕರ, ನೀವು ಇನ್ನೂ ದೇವರಲ್ಲಿ ಬೆಳಿಲಿಕ್ಕೋಸ್ಕರ ಈ ಯೂಟ್ಯೂಬ್ ಪ್ರೋಗ್ರಾಮ್ ನಿಮಗೆ ಸಹಾಯವಾಗ್ತಾ ಇದೆ ಎಂಬುದಾಗಿ ಅನೇಕರು ನಮ್ಮ ಸಂಗಡ ತಿಳಿಸಿದರು. ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಅದು ಮಾತ್ರ ಅಲ್ಲ, ಅನೇಕರು ಪ್ರಾರ್ಥನೆ ವಿಷಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿದ ನಂತರ ಅವ್ರ ಫೋನ್ ಮುಖಾಂತರ ಕರೆದು ಅವರ ಪ್ರಾರ್ಥನೆಗೆ ದೇವರು ಅದ್ಭುತವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ತಿಳಿಸಿದರು. ಅನೇಕ ಒಳ್ಳೆಯ ಸಾಕ್ಷಿಗಳಿಗಾಗಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ನಾವು ಹೋದ ವಾರ ಕೆಲಸಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಿದ್ವಿ. ದೇವ್ರ ಕೃಪೆಯಿಂದ ಎಷ್ಟೋ ಕಂಪನೀಸಲ್ಲಿ ಲಾಕ್ಡೌನ್ನ ನಂತರ ಕೆಲವರು ಸ್ಟಾಫ್ಗಳನ್ನ ಕಮ್ಮಿ ಮಾಡಿದರು, ಕೆಲವರು ಬರಬೇಡಿ ಅಂತ ಹೇಳಿದರು. ಬಟ್ ಪ್ರಾರ್ಥನೆ ಮಾಡಿದ ನಂತರ ಅದೇ ಕಂಪನಿ ಅವ್ರನ್ನ ಕರೆದ್ರು, ತಿರುಗಿ ಕೆಲಸಕ್ಕೆ ತಗೊಂಡಿದ್ದಾರೆ. ಅದು ಮಾತ್ರ ಅಲ್ಲ, ಲಾಕ್ಡೌನ್ ಟೈಮಲ್ಲಿರುವಂಥ ಸ್ಯಾಲ್ರಿ ಕೂಡ ಅವರಿಗೆ ಕೊಟ್ಟಿದ್ದಾರೆ. ತುಂಬ ಅದ್ಭುತವಾದ ಕಾರ್ಯ. ಹಾಗೆ ಸಾಕ್ಷಿ ಹೇಳಿದಂಥ ಅನೇಕ ಸಿಸ್ಟರ್ಸ್ ಬ್ರದರ್ಸ್ ಇದ್ದಾರೆ ಬೆಂಗಳೂರಿಂದ. ಆಮೇಲೆ ನಿಮ್ಮ ಸಾಕ್ಷಿಗಳಿಗಾಗಿ ಸ್ತೋತ್ರ.
ಇವಾಗ ಕೂಡ ನಿಮಗೆ ಟೆಸ್ಟಿಮನೀಸ್, ನಿಮ್ಮ ಸಾಕ್ಷಿಗಳನ್ನು ನೀವು ವಾಟ್ಸಪ್ ಮುಖಾಂತರ, ಸ್ಕ್ರೀನಲ್ಲಿರುವಂಥ ವಾಟ್ಸಪ್ ಮುಖಾಂತರ ನೀವು ನಮಗೆ ಕಳಿಸ್ಬೋದು. ಪ್ರೈಸ್ ಲಾರ್ಡ್. ಪ್ರಾರ್ಥನೆ ಮನವಿಗಳನ್ನು ಕಳಿಸ್ಬೋದು. ಅನೇಕ ಸಾಕ್ಷಿಗಳಿಗಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ಅನೇಕರು ಸೀರಿಯಸ್ ಆದ ಕಂಡೀಷನಿಂದ ಫೋನ್ಲಿ ಪ್ರಾರ್ಥನೆ ಮಾಡಿದಾಗ ಸೌಖ್ಯ ಆಗಿ ಪ್ರೈಸ್ ಲಾರ್ಡ್ ಹಾಸ್ಪಿಟಲ್ ICU ಇದ್ದವರು ವಾರ್ಡ್ಗೆ ಬಂದು ತಿರುಗಿ ಇವಾಗ ಮನೆಯಲ್ಲಿ ಆರೋಗ್ಯವಾಗಿ ಬಂದಿದ್ದಾರೆ ಎಂಬುದಾಗಿ ಸಾಕ್ಷಿಗಳನ್ನು ನಮಗೆ ಸಿಕ್ಕಿತು. ಆ ಸಾಕ್ಷಿಗಳಿಗಾಗಿ ನಾನು ದೇವರಿಗೆ ಮಹಿಮೆಯನ್ನು ಕೊಡ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ದೇವರು ಇವತ್ತು ಅದ್ಭುತ ಮಾಡ್ತಾ ಇದ್ದಾರೆ. ಅನೇಕರನ್ನು ಅನೇಕ ಕಷ್ಟಗಳಿಂದ, ಸಮಸ್ಯೆಗಳಿಂದ ದೇವರು ಅವರಿಗೆ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಸ್ತೋತ್ರ. ನಿಮ್ಮ ಸಾಕ್ಷಿಗಳಿಗಾಗಿ ಸ್ತೋತ್ರ. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೂಟ್ಯೂಬ್ ಪ್ರೋಗ್ರಾಮ್ ಅನೇಕರಿಗೆ ಆಶೀರ್ವಾದವಾಗ್ತಾ ಇದೆ ಎಂಬುದನ್ನು ಕೇಳುವುದರಲ್ಲಿ ತುಂಬ ಸಂತೋಷ ಇದೆ. ಪ್ರೈಸ್ ಲಾರ್ಡ್. ದೇವರು ಇನ್ನೂ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ಮಾಡಲಿ ಎಂಬುದು ನಮ್ಮ ಪ್ರಾರ್ಥನೆಯಾಗಿದೆ. ದೇವರು ಅದ್ಭುತಗಳು ಮಾಡುವಾಗ ಸಾಕ್ಷಿ ತಿಳಿಸಿ ದಯಮಾಡಿ ಈ ವಿಡಿಯೋಸನ್ನು ಬೇರೆಯವರು ಕೂಡ ಶೇರ್ ಮಾಡಿ ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ಪ್ರೈಸ್ ಲಾರ್ಡ್, ನಮ್ಮ ಇವತ್ತಿನ ಸಂದೇಶದ ವಿಷಯ ಪ್ರೈಸ್ ಲಾರ್ಡ್, ನಮ್ಮ ದೇವರು ಸಮಸ್ಯೆಗಳಿಂದ ನಮಗೆ ಪರಿಹಾರವನ್ನು ಕೊಡುವಂಥ ದೇವರಾಗಿದ್ದಾರೆ. ಆತನು ಸಂತೈಸುವ ದೇವರಾಗಿದ್ದಾರೆ. ನಾವು ನೋವಿನ ಮುಖಾಂತರ, ಕಷ್ಟಗಳ ಮುಖಾಂತರ ಹೋಗುವಾಗ, ಅನೇಕ ವಿಧವಾದ ಸಮಸ್ಯೆಗಳ ಮುಖಾಂತರ ಜನರು ಹೋಗುವಾಗ ದೇವರು ನಮ್ಮನ್ನು ಸಂತೈಸುವ ದೇವರಾಗಿದ್ದಾರೆ. ಯೋಹನನ ಬರೆದ ಪುಸ್ತಕ 14ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ಇನ್ನೊಂದು ಸಹಾಯಕನನ್ನು ನಾನು ನಿಮ್ಗೆ ಕಳಿಸ್ತಾ ಇದ್ದೀನಿ, ಆತ ನಿಮ್ಮ ಸಂಗಡ ಸದಾ ನಿಮ್ಮ ಜೊತೆ ಇರುವನು. ಪ್ರೈಸ್ ಲಾರ್ಡ್. ಇಂಗ್ಲೀಷ್ ಬೈಬಲ್ ಹೀಗೆ ಬರೆಯಲ್ಪಟ್ಟಿದೆ, ಐ ವಿಲ್ ಆಸ್ಕ್ ದ ಫಾದರ್ ಆ್ಯಂಡ್ ಹಿ ವಿಲ್ ಸೆಂಡ್ ಯು ಅನದರ್ ಕಂಫರ್ಟರ್ ಎಂಬ ಪದವನ್ನು ಅಲ್ಲಿ ಉಪಯೋಗಿಸಿದ್ದಾರೆ. ಸಂತೈಸುವ ದೇವರು. ಸೊ ನಮ್ಮ ದೇವರು ನಾವು ನೋವಿನ ಮುಖಾಂತರ, ಕಷ್ಟಗಳ ಮುಖಾಂತರ ಹೋಗುವಾಗ ನಮ್ಮನ್ನು ಸಂತೈಸುವ ದೇವರು. ಸಂತೈಸಿ ನಮ್ಮನ್ನು ಆ ಕಷ್ಟಗಳಿಂದ, ಸಮಸ್ಯೆಗಳಿಂದ ಆಚೆ ತರ್ತಾ ಇದ್ದಾರೆ ಎಂಬುದನ್ನು ನಾವು ನೋಡ್ಬೋದು. ಪ್ರೈಸ್ ಲಾರ್ಡ್. ಬೈಬಲ್ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತೆ, ನಮ್ಮ ದೇವರು ಕಷ್ಟಗಳಲ್ಲಿ, ನೋವಿನ ಮುಖಾಂತರ ಹೋಗುವಾಗ, ಕಣ್ಣೀರಿನ ಮುಖಾಂತರ ಹೋಗುವಾಗ, ವ್ಯಾಧಿಗಳ ಮುಖಾಂತರ ಹೋಗುವಾಗ, ಜನರಿಂದ ತಿರಸ್ಕರಿಸಲ್ಪಡುವಾಗ, ಸೋಲಿನ ಮುಖಾಂತರ ಹೋಗುವಾಗ, ಒಳ್ಳೆಯ ಸಮಯಕ್ಕಿಂತ ಜಾಸ್ತಿ ಆ ಸಂದರ್ಭಗಳಲ್ಲಿ ಪ್ರೈಸ್ ಲಾರ್ಡ್, ಯೇಸು ಕ್ರಿಸ್ತನು ಜನರನ್ನು ಸಂತೈಸುವುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀರಿ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 28ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಎಳೈ ಕಷ್ಟಪಡುವವರೇ, ಹೊರ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಎಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಸೊ ಏನೇ ಕಷ್ಟ, ಸಮಸ್ಯೆ, ನೋವಿದ್ರೂ ಕೂಡ ಕೆಲವು ಸಮಸ್ಯೆಗಳು ಮನುಷ್ಯರಿಂದ ಪರಿಹಾರ ಕೊಡೋಕ್ಕೆ ಆಗಲ್ಲ. ಇಂಥ ಸಂದರ್ಭಗಳಲ್ಲಿ ನೋಡಿ ದೇವರು ಹೇಳ್ತಾ ಇದ್ದಾರೆ, ನನ್ನ ಬಳಿ ಬನ್ನಿ. ಸರ್ವಶಕ್ತನಾದ ದೇವರು, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇರುವಂಥ ದೇವರು ಹೇಳ್ತಾ ಇದ್ದಾರೆ, ನನ್ನ ಬಳಿ ಬನ್ನಿ, ನಾನು ನಿಮಗೆ ಸಮಾಧಾನವನ್ನು, ವಿಶ್ರಾಂತಿಯನ್ನು, ಸಮಸ್ಯೆಗಳ ಮೇಲೆ ಪರಿಹಾರವನ್ನು, ಸಮಸ್ಯೆಗಳ ಮೇಲೆ ಅದ್ಭುತಗಳನ್ನು ನಾನು ನಿಮಗೆ, ನಿಮ್ಮ ಸಮಸ್ಯೆಗಳಲ್ಲಿ ಅದ್ಭುತವನ್ನು ಮಾಡಿ ನಿಮ್ಮ ಸಮಸ್ಯೆಗಳು ಸಾಕ್ಷಿ ಹೇಳುವಂತೆ ನಾನು ನಿಮಗೆ ಮಾಡ್ತೀನಿ ಎಂಬುದು ದೇವರ ವಾಕ್ಯವಾಗಿದೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಎಲೆ ಕಷ್ಟಪಡುವರೆ ನನ್ನ ಬಳಿ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ. ಯೆಶಾಯ ಪ್ರವಚನ ಪುಸ್ತಕ 53ನೇ ಅಧ್ಯಾಯದ 4ನೇ ವಾಕ್ಯ ಕೂಡ ಸ್ಪಷ್ಟವಾಗಿ ಹೀಗೆ ಹೇಳುತ್ತೆ, ದೇವರು ನಮ್ಮ ನೋವನ್ನು, ನಾವು ಕೇಳಿದ್ದೀರಿ ಯೇಸು ಸ್ವಾಮಿ ನಮ್ಮ ಪಾಪಗಳನ್ನು ಶಿಲುಬೆಯಲ್ಲಿ ಹೊತ್ತಿದ್ದಾರೆ. ಆದರೆ ಯೆಶಾಯ 43ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅವರು ನಮ್ಮ ಸಂಕಟಗಳನ್ನು, ನಮ್ಮ ನೋವನ್ನು ಕೂಡ ಶಿಲುಬೆಯಲ್ಲಿ ತಗೊಂಡಿದ್ದಾರೆ. ಪ್ರೈಸ್ ಲಾರ್ಡ್. ಯಾಕೆ ಅವರು ನಮ್ಮ ನೋವನ್ನು ತಗೊಂಡ್ರು? ಪ್ರೈಸ್ ಲಾರ್ಡ್. ನಮಗೆ ಸಮಾಧಾನ ಉಂಟಾಗುವಂತೆ, ನಮಗೆ ಕ್ಷೇಮ ಉಂಟಾಗುವಂತೆ, ನಮಗೆ ಆರೋಗ್ಯ ಉಂಟಾಗುವಂತೆ ದೇವರು ನಮ್ಮ ನೋವುಗಳನ್ನು, ಸಂಕಟಗಳನ್ನು ಕೂಡ ಶಿಲುಬೆಯಲ್ಲಿ ತಗೊಂಡಿದ್ದಾರೆ. ಆದ್ದರಿಂದ ದೇವರ ಪ್ರಸನ್ನತೆಯಲ್ಲಿ ಸಮಾಧಾನ ಇದೆ, ಸಂತೈಸುವಿಕೆ ಇದೆ, ಸುಧಾರ ಮಾಡುವ ದೇವರಾಗಿದ್ದಾರೆ. ನಮ್ಮ ದೇವರು ಸಂತೈಸುವ ದೇವರಾಗಿದ್ದಾರೆ. ಮಕ್ಕಳೆಲ್ಲ ಕೆಲವು ಸಮಯದಲ್ಲಿ ನಾವು ಹೊಡೆಯುವಾಗ ಅವರು ಅಳ್ತಾರೆ, ಆದರೂ ಕೂಡ ಕೆಲವು ಸಮಯಗಳ ನಂತರ ತಾಯಿ ಆ ಮಗುವನ್ನು ಸಂತೈಸೋದನ್ನು ನೋಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ಸಂತೈಸುವ ದೇವರಾಗಿದ್ದಾರೆ. ವಿಶೇಷವಾಗಿ ನಾವು ಸಮಸ್ಯೆಗಳ ಮುಖಾಂತರ, ಸಂಕಟಗಳ ಮುಖಾಂತರ ಹೋಗುವಾಗ, ವೇದನೆಗಳ ಮುಖಾಂತರ ಹೋಗುವಾಗ ದೇವರು ನಮಗೆ ಸಂತೈಸುವ ಒಳ್ಳೆಯ ಸ್ನೇಹಿತನಾಗಿ, ದೇವರಾಗಿ ನಮ್ಮ ಜೊತೆ ಆತನು, ನಮ್ಮ ಒಳಗಡೆ ಆತನು ವಾಸವಾಗಿದ್ದಾನೆ ಎಂಬುದು ನಮಗೆ ತುಂಬ ನಿರೀಕ್ಷೆ, ನಂಬಿಕೆ
ಯನ್ನು ಕೊಡುತ್ತದೆ. ಪ್ರೈಸ್ ದಿ ಲಾರ್ಡ್. ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ರಿ, ಅನೇಕ ರೀತಿಯ ಸಮಸ್ಯೆಗಳು ಅನೇಕ ರೀತಿಯಿಂದ ಬರ್ತಾ ಇದೆ. ದೇವರು ಸಂತೈಸು ದೇವರು, ಬಟ್ ಅನೇಕ ಕಾರಣಗಳಿಂದ ಸಮಸ್ಯೆಗಳು ಜನರು ಸಂಧಿಸ್ತಾ ಇದ್ದಾರೆ. ವಿಶೇಷವಾಗಿ 3 ಕಾರಣಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಯಾಕೆ ಪ್ರಾಬ್ಲಮ್ಸ್ ಬರ್ತಾ ಇದೆ, ಯಾಕೆ ಸಮಸ್ಯೆಗಳು ಬರ್ತಾ ಇದೆ, ಸಮಸ್ಯೆ ಎಲ್ಲಿಂದ ಒರಿಜಿನೇಟ್ ಆಗ್ತಾ ಇದೆ, ಆರಂಭಿಸ್ತಾ ಇದೆ ಅಂತ ನಾನು ತಿಳಿಸ್ತೀನಿ. ಪ್ರೈಸ್ ಲಾರ್ಡ್. ಆದಾಮ್ ಅವ್ವ ದೇವರು ಮೊದಲನೇದಾಗಿ ಸೃಷ್ಟಿ ಮಾಡಿದಂಥ ಇವರು ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಜೀವಿಸಿದಾಗ ಯಾವ ಸಂಕಟ, ಕಷ್ಟ, ನೋವು ಅವರಿಗೆ ಗೊತ್ತೇ ಇರಲಿಲ್ಲ. ನೋಡಿ, ಸಮಾಧಾನವಾಗಿ ಸಂತೋಷವಾಗಿ ಬದುಕ್ತಾ ಇದ್ರು. ಬಟ್ ಪಾಪ ಮಾಡಿದ ನಂತರ ಅವರಿಗೆ ನೋವು, ದುಃಖ, ವೇದನೆ, ಸಂಕಟಗಳು, ಸಮಸ್ಯೆಗಳು ಅವರು ಸಂಧಿಸಬೇಕಾಯಿತು. ಆದರೂ ಕೂಡ ದೇವರು ಅವರಿಗೆ ಸಹಾಯವಾಗಿ ಅವರನ್ನು ಸಂತೈಸಿ ಅದಕ್ಕೆ ಪರಿಹಾರಗಳನ್ನು ಕೊಟ್ಟರು ಎಂಬುದಾಗಿ ನಾವು ನೋಡ್ತಾ ಇದ್ದೀರಿ. ಸೊ ಸಮಸ್ಯೆಗಳು ಪ್ರತಿ ಮನುಷ್ಯನಿಗಿದೆ, ಪ್ರತಿ ಮನುಷ್ಯನಿಗೂ ಸಮಸ್ಯೆಗಳು ಇದೆ. ಬಟ್ ಅದ್ಭುತವಾದ ಕಾರ್ಯ, ದೇವರ ಕೈಯಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ಪ್ರೈಸ್ ದಿ ಲಾರ್ಡ್. ಕೆಲವರು ಹೇಳ್ತಾರೆ ಇದಕ್ಕೆ ಪರಿಹಾರನೇ ಇಲ್ಲ, ಈ ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಂತ. ಬಟ್ ಬೈಬಲ್ ಸ್ಪಷ್ಟವಾಗಿ ತಿಳಿಸುತ್ತೆ, ದೇವರಿಗೆ ಅಸಾಧ್ಯವಾದ ಯಾವ ಕಾರ್ಯವೂ ಇಲ್ಲ. ಎಲ್ಲ ಸಮಸ್ಯೆಗಳಿಗೆ ದೇವರ ಹತ್ರ ಪರಿಹಾರ ಇದೆ ಎಂಬುದು ತುಂಬ ನಮಗೆ ಸಮಾಧಾನ ಕೊಡುವಂಥ ಕಾರ್ಯ. ನಿಮ್ಮ ಕೈಯಲ್ಲಿ ಸಮಸ್ಯೆಗಳು ಪರಿಹಾರ ಆಗದೆ ಇರ್ಬೋದು. ನಿಮ್ಮ ಸ್ನೇಹಿತರಿಗೋ, ಫ್ಯಾಮಿಲಿ ಮೆಂಬರ್ಸಿಗೋ ಆ ಪ್ರಾಬ್ಲಮ್ಸಿಂದ ನಿಮ್ಮನ್ನ ಆಚೆ ತರಲಿಕ್ಕೆ ಆಗದೆ ಇರ್ಬೋದು. ಬಟ್ ದೇವರಿಗೆ, ಯಾವಾಗ ದೇವರು ನಿಮ್ಮ ಜೀವಿತದಲ್ಲಿ ಬರ್ತಾರೋ, ಯಾವಾಗ ದೇವರು ನಮ್ಮ ವಿಷಯದಲ್ಲಿ ಭಾಗವಹಿಸ್ತಾರೋ, ಆಗ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇದೆ. ಹಾಗಾದರೆ ಪ್ರಾಬ್ಲಮ್ಸ್ ಬರಲಿಕ್ಕೆ ಕಾರಣಗಳೇನು ತಿಳಿಸ್ತೀನಿ. ಮೊದಲನೇ ಕಾರಣ, ತಿಳುವಳಿಕೆ ಇಲ್ಲದ ಕಾರಣದಿಂದ. ದೇವರ ವಾಕ್ಯದ ತಿಳುವಳಿಕೆ ಇಲ್ಲದೆ ಇದ್ದರೆ ಅನೇಕ ಪ್ರಾಬ್ಲಮ್ಸ್ ನಾವು ಸಂಧಿಸಬೇಕಾಗುತ್ತೆ. ದೇವರ ವಾಕ್ಯದ ತಿಳುವಳಿಕೆ ಇಲ್ಲದೆ ಇದ್ದರೆ. ಅದಕ್ಕೆ ನಾನು ಯಾವಾಗಲೂ ತಿಳಿಸ್ತಿರ್ತೀನಿ, ರಕ್ಷಣೆ ಒಂದಂತ ಪ್ರತಿ ದೇವರ ಮಕ್ಕಳು ಮಾಡಬೇಕಾಗಿರುವ ಮುಖ್ಯವಾದ ಕಾರ್ಯ, ದೇವರ ವಾಕ್ಯವನ್ನು ಓದಿ ಪ್ರತಿದಿನ ದೇವರ ವಾಕ್ಯದಲ್ಲಿ ಅವರು ಬೆಳೀಬೇಕು ಎಂಬುದು ದೇವರ ಆಸೆಯಾಗಿದೆ. ಹೋಶೇಯ ಪ್ರವಚನ ಪುಸ್ತಕ 4ನೇ ಅಧ್ಯಾಯದ 6ನೇ ವಾಕ್ಯ ಹೀಗೆ ಹೇಳುತ್ತೆ, ಜ್ಞಾನಹೀನರಾಗಿ ನನ್ನ ಜನರು ಹಾಳಾಗಿದ್ದಾರೆ. ಸೊ ಅನೇಕ ರೀತಿಯಲ್ಲಿ ಸಮಸ್ಯೆಗಳು ಬರುತ್ತೆ. ಒಂದು ಕಾರಣ, ಮೊದಲನೇ ಕಾರಣ ಏನಂದರೆ, ನಮಗೆ ವಾಕ್ಯ ಗೊತ್ತಿಲ್ಲದೆ ಇದ್ದರೆ, ದೇವರ ವಾಕ್ಯದ ತಿಳುವಳಿಕೆ ಇಲ್ಲದೆ ಇದ್ದರೆ ಸಮಸ್ಯೆಗಳನ್ನ ನಾವು ಸಂಧಿಸಬೇಕಾಗುತ್ತೆ. ಹೋಶೇಯ ಪ್ರವಚನ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ, ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ಅವರಿಗೆ ವಾಕ್ಯ ಗೊತ್ತಿಲ್ಲದೆ ಕಾರಣದಿಂದ, ತಿಳುವಳಿಕೆ, ನನ್ನ ವಾಕ್ಯದ ಧರ್ಮಶಾಸ್ತ್ರವು ತಿಳಿದೇ ಇರುವುದರಿಂದ, ತಿಳುವಳಿಕೆ ಇಲ್ಲದೆ ಕಾರಣದಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಅವರು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ಆ ಸಮಸ್ಯೆಗಳು ಅವ್ರನ್ನ ನಾಶ ಮಾಡ್ತಾ ಇದೆ, ಅವರ ಜೀವಿತವನ್ನು ನಾಶ ಮಾಡ್ತಾ ಇದೆ, ಅವರ ಆತ್ಮಿಕ ಜೀವಿತಗಳನ್ನು ನಾಶ ಮಾಡ್ತಾ ಇದೆ, ಅವರ ಕುಟುಂಬಗಳನ್ನು ನಾಶ ಮಾಡ್ತಾ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆ 119ನೇ ಕೀರ್ತನೆ 105ನೇ ವಾಕ್ಯ ನಮಗೆ ಹೀಗೆ ಹೇಳುತ್ತೆ, ಪ್ರೈಸ್ ಲಾರ್ಡ್, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಪ್ರೈಸ್ ಲಾರ್ಡ್. ಹೌದು ನೋಡಿ, ನಾವು ಪ್ರಯಾಣ ಮಾಡುವಾಗ ಎಸ್ಪೆಷಲಿ ಕತ್ತಲೆಯಲ್ಲಿ ನಮಗೆ ಲೈಟ್ ಇಲ್ಲದೆ ಇದ್ದರೆ ಏನಾಗುತ್ತೆ, ಕೆಲವು ಸಮಯದಲ್ಲಿ ನಾವು ಕಲ್ಲು ಒಡೆದು ಬೀಳ್ಬೇಕಾಗುತ್ತೆ. ದಾರಿ ಗೊತ್ತಿಲ್ಲದ್ರಿಂದ ನಾವು ಕೆಲವು ಸಮಯದಲ್ಲಿ ಗೋಡೆಗಳಿಗೋ ರೋಡಲ್ಲಿರುವಂಥ ಕಂಬಕ್ಕೋ ನಾವು ಹೊಡ್ಕೊಳ್ಬೇಕಾಗುತ್ತೆ. ಏಟಾಗ್ತಾ ಇರುತ್ತೆ, ನೋಡಿ, ನೋವು ಆಗ್ತಾ ಇರುತ್ತೆ. ಅದೇ ಸಮಯದಲ್ಲಿ ಬೆಳಕಿದ್ರೆ ಕರೆಕ್ಟಾಗಿ ನಮಗೆ ದಾರಿ ತೋರಿಸುತ್ತೆ, ಅವಾಗ ನಮಗೆ ತೊಂದರೆಗಳಾಗಲ್ಲ, ಅಪಾಯಗಳಾಗಲ್ಲ. ಪ್ರೈಸ್ ಲಾರ್ಡ್. ಅಪಾಯಗಳಾಗೋದಿಲ್ಲ. ಸೊ ಅದೇ ರೀತಿಯಲ್ಲಿ ದೇವರ ವಾಕ್ಯ ನಮ್ಮಲ್ಲಿದ್ದರೆ ಎಷ್ಟೋ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡ್ಬೋದು. ಎಷ್ಟೋ ಮನೆ ಪ್ರಾಬ್ಲಮ್ಸ್ ಇರಲ್ಲ. ನಾವು ಹೇಗೆ ನಡ್ಕೊಳ್ಬೇಕು, ಹೇಗೆ ಮಾತಾಡಬೇಕು, ಅದೆಲ್ಲ ನಮಗೆ ಗೊತ್ತಿದ್ದರೆ ಎಷ್ಟೋ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡ್ಬೋದು. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದ್ದಾರೆ, ನನ್ನ ವಾಕ್ಯವು ನಿಮ್ಮ ಕಾಲಿಗೆ ದೀಪವಾಗಿರುವುದರಿಂದ ನಿಮಗೆ ಎಷ್ಟೋ ನೋವನ್ನು ಅವಾಯ್ಡ್ ಮಾಡ್ಬೋದು. ಇವತ್ತು ಕೂಡ ದೇವರ ಮಕ್ಕಳು ಯಾವುದು ಒಳ್ಳೆಯದು ಕೆಟ್ಟದು ಎಂಬುದಾಗಿ ಗೊತ್ತಿಲ್ಲದ ಕಾರಣದಿಂದ, ದೇವರ ವಾಕ್ಯ ಅವರಿಗೆ ದಾರಿ ತೋರಿಸದೇ ಇರುವುದರಿಂದ ಅನೇಕ ಸಮಸ್ಯೆಗಳನ್ನು ಅವರು ತಿರುಗಿ ಸಂಧಿಸಿ ಆ ಸಮಸ್ಯೆದಲ್ಲೇ ಜೀವಿತವೇ ಒಂದು ಭಾರವಾಗಿ ಇರುವಂಥ ಈ ಸಮಯದಲ್ಲಿ ದೇವರ ಆತ್ಮನ ನಮಗೆ ತಿಳಿಸುವಂಥ ಕಾರ್ಯ, ಪ್ರತಿದಿನ ದೇವರ ವಾಕ್ಯ ಓದುವಾಗ ನಮ್ಗೆ ಗೊತ್ತಾಗುತ್ತೆ ಯಾವುದು ಸರಿ, ಯಾವುದು ತಪ್ಪು, ಏನು ತೀರ್ಮಾನ ತಗೊಳ್ಬೇಕು. ವಾಕ್ಯ ನಮಗೆ ದಾರಿ ನಡೆಸ್ತಾ ಇರೋದ್ರಿಂದ
ಅನೇಕ ನೋವು, ವೇದನೆ, ಸಂಕಟಗಳು, ಪ್ರಾಬ್ಲಮ್ಸನ್ನು ಅವಾಯ್ಡ್ ಮಾಡ್ಬೋದು, ಎಸ್ಕೇಪ್ ಮಾಡ್ಬೋದು. ಅನೇಕರು ಆ ಪ್ರಾಬ್ಲಮ್ ಸಿಕ್ಕಾಕೊಳ್ಳುವಾಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಸಮಸ್ಯೆ ಇದೆ, ಅದರಿಂದ ನಾವು ಮುಂಚೆನೇ ಅದರಿಂದ ಅವಾಯ್ಡ್ ಮಾಡಿ ಒಳ್ಳೆ ದಾರಿಯಲ್ಲಿ ನಾವು ಹೋಗ್ಬೋದು. ಸೊ ಇದಕ್ಕೆ ಪರಿಹಾರ ಏನು? ದೇವರ ವಾಕ್ಯವನ್ನು ನಾವು ಕೇಳಬೇಕು, ಇಂಥ ಸಂದೇಶಗಳನ್ನ ನಾವು ಕೇಳಬೇಕು, ರಿಪೀಟೆಡ್ ಆಗಿ ನಾವು ಕೇಳಬೇಕು. ಸೊ ಈ ವಾಕ್ಯದ ಪ್ರಕಟಣೆಗಳು ನಮ್ಮಲ್ಲಿ ಇರುವುದಾದರೆ ಪ್ರೈಸ್ ದಿ ಲಾರ್ಡ್ ಎಷ್ಟೋ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡ್ಬೋದು, ಎಷ್ಟೋ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡ್ಬೋದು. ಉದಾಹರಣೆಗೆ ನೋಡಿ, ದುಡ್ಡಿನ ಬಗ್ಗೆ ಅನೇಕ ಬೈಬಲಲ್ಲಿ ಅನೇಕ ವಾಕ್ಯಗಳಿದೆ. ಗೊತ್ತಿಲ್ಲದೆ ಇರೋ ವ್ಯಕ್ತಿ ಯಾವಾಗಲೂ ಆ ದುಡ್ಡಿನ ಸಮಸ್ಯೆದಲ್ಲೇ ಇರ್ತಾನೆ. ಆದರೆ ವಾಕ್ಯ ಗೊತ್ತಿರೋ ವ್ಯಕ್ತಿ ಆ ಸಮಸ್ಯೆಯಿಂದ ಆಚೆ ತರ್ತಾರೆ, ಕಾರಣ ಅವನಿಗೆ ಗೊತ್ತಿದೆ ವಾಕ್ಯ ಏನು ಹೇಳ್ತಾ ಇದೆ ಎಂಬುದಾಗಿ. ಸೊ ತಿಳುವಳಿಕೆ ಇಲ್ಲದ ಕಾರಣದಿಂದ ಅನೇಕರು ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡು ಆ ಪ್ರಾಬ್ಲಮ್ಸಿಂದ ಆಚೆ ಬರೋಕ್ಕೆ ಅವ್ರಿಗೆ ಗೊತ್ತಿಲ್ಲ, ಅವರೆಲ್ಲ ಬುದ್ಧಿ ಉಪಯೋಗಿಸ್ತಾ ಇದ್ದಾರೆ. ಬಟ್ ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ವಾಕ್ಯದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೊ ಅನುದಿನ ನಾವು ದೇವರ ವಾಕ್ಯವನ್ನು ಓದಬೇಕು, ದೇವರ ವಾಕ್ಯವನ್ನು ನಾವು ಕೇಳಬೇಕು, ಇಂಥ ಸಂದೇಶಗಳನ್ನು ನೀವು ಕೇಳಬೇಕು, ದೇವಾಲಯಕ್ಕೆ ನಾವು ಹೋಗ್ತಾ ಇರಬೇಕು. ಸೊ ನಮಗೆ ತಿಳುವಳಿಕೆ ಇರುವುದರಿಂದ ಎಷ್ಟೋ ಪ್ರಾಬ್ಲಮ್ಸ್ ನಮಗೆ ಅವಾಯ್ಡ್ ಆಗ್ತಾ ಇದೆ, ಬರ್ತಾ ಇಲ್ಲ ಎಂಬುದಾಗಿ ಕೂಡ ನಾವು ನೋಡ್ತಾ ಇದ್ದೀವಿ. ಎರಡನೇದಾಗಿ ಸಮಸ್ಯೆಗಳು, ಪ್ರಾಬ್ಲಮ್ಸ್ ಹೇಗೆ ಬರ್ತಾ ಇದೆ? ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ರೋಮಲೇಖನ ಪುಸ್ತಕ 2ನೇ ಅಧ್ಯಾಯ ಅದರ 9ನೇ ವಾಕ್ಯ ಏನು ಬರೆದಿದೆ ಎಂಬುದಾಗಿ ನಾನು ನಿಮಗೋಸ್ಕರ ಓದ್ತಾ ಇದ್ದೀನಿ. ಶ್ರದ್ಧೆಯಿಂದ ಕೇಳಿ. ಎರಡನೇದಾಗಿ ನಾವು ಸಂಕಟಗಳು, ಸಮಸ್ಯೆಗಳೆಲ್ಲ ಅವಾಯ್ಡ್ ಮಾಡಬೇಕು, ಇದನ್ನು ಜಯಿಸಬೇಕು ಅಂದರೆ ನಾವು ದೇವರ ಮಕ್ಕಳಾದ ನಾವು ಮಾಡಬೇಕಾದ ಕಾರ್ಯ ತುಂಬ ಸ್ಪಷ್ಟವಾಗಿ ಬರೆದಿದೆ. ರೋಮಲೇಖನ ಪುಸ್ತಕ 2ನೇ ಅಧ್ಯಾಯದ 9ನೇ ವಾಕ್ಯ, ಅಲ್ಲಿ ವಾಕ್ಯನೇ ಹೇಳೋದನ್ನು ಕೇಳಿ. ಪ್ರತಿಯೊಬ್ಬ ನರಪ್ರಾಣಿಗೂ ಕಷ್ಟವೂ ಸಂಕಟವೂ ಬರುವುದು. ಆ ವಾಕ್ಯ ಫುಲ್ ಓದ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ರೋಮಪುರದವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 9ನೇ ವಾಕ್ಯ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಕೆಟ್ಟದನ್ನು ನಡೆಸುವ, ಕೆಟ್ಟದನ್ನು ಮಾಡುವ ಪ್ರತಿ ನರ ಮನುಷ್ಯನಿಗೆ ಕಷ್ಟವೂ ಸಂಕಟವೂ ಬರುವುದು. ಆಲ್ರೆಡಿ ದೇವರು ಪ್ಲೇನ್ ಆಗಿ ಹೇಳಿದ್ದಾರೆ. ನೀವು ತಪ್ಪು ಮಾಡಕ್ಕೆ ಹೋಗಬೇಡಿ, ಕೆಟ್ಟದನ್ನು ಮಾಡಬೇಡಿ, ಪಾಪವನ್ನು ಮಾಡಬೇಡಿ. ಸೊ ದೇವರು ಹೇಳಿದ್ರೆ ನೀವು ಪಾಪ ಮಾಡಿದ್ರೆ ಖಂಡಿತವಾಗಿ ಏನಾಗುತ್ತೆ, ಅಲ್ಲಿ ಆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಕಷ್ಟವು ಸಂಕಟವು ಉಂಟಾಗತ್ತೆ. ಆ ದೇವ್ರ ಮಕ್ಕಳಿಗೂ ಅಲ್ಲದೇ ಇರೋ ದೇವ್ರ ಮಕ್ಕಳು ಕೆಟ್ಟದ್ದು ಮಾಡುವಾಗ, ಪಾಪ ಮಾಡುವಾಗ ದ್ವೇಷಿಸಬೇಡ ಅಂತ ಬರೆದಿದೆ, ಕ್ಷಮಿಸಬೇಕು ಅಂತ ಬರೆದಿದೆ, ಕೋಪ ಮಾಡಬೇಡ, ಪಾಪ ಮಾಡಬೇಡ ಎಂಬುದಾಗಿ ಬರೆದಿದೆ. ಸೊ ಹೀಗೆ ದೇವರ ವಾಕ್ಯ ಏನು ಹೇಳ್ತಾ ಇದೆ, ಕೆಟ್ಟದ್ದು ನಾವು ಮಾಡುವಾಗ ಏನಾಗ್ತಾ ಇದೆ, ಸಂಕಟ ವೇದನೆಗಳು ಆ ವ್ಯಕ್ತಿಯಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ಇದು ಬರಲಿಕ್ಕೆ ಕಾರಣ ಆ ವ್ಯಕ್ತಿ ಕೆಟ್ಟದ್ದು ಮಾಡ್ತಾ ಇರೋದ್ರಿಂದ. ಸೊ ಈ ಪ್ರಾಬ್ಲಮ್ ನಾವು ಹೇಗೆ ಸಾಲ್ವ್ ಮಾಡ್ತಾ ಇದ್ದೀರಿ? ಒಳ್ಳೇದು ಮಾಡೋದ್ರ ಮುಖಾಂತರ. ಕಾರಣ ನೆಕ್ಸ್ಟ್ ವಾಕ್ಯ 10ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಪ್ರೈಸ್ ಲಾರ್ಡ್. ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬರಿಗೂ ಪ್ರಭಾವವು, ಮಾನವು, ಮನಃಶಾಂತಿ ಉಂಟಾಗುತ್ತೆ. ಪ್ರೈಸ್ ಲಾರ್ಡ್. ಸೊ ನಾನು ಕೆಟ್ಟದ್ದು ಮಾಡಿದ್ರೆ ಖಂಡಿತವಾಗಿ ಸಂಕಟಗಳು, ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. ಅದು ಅವಾಯ್ಡ್ ಮಾಡಬೇಕಾದ್ರೆ ನಾನು ಕೆಟ್ಟದ್ದು ಮಾಡದೇ ಇರಬೇಕು. ಸೊ ಪಾಪ ಮಾಡುವ ಪ್ರತಿ ಮನುಷ್ಯನಿಗೂ, ಪಾಪದಲ್ಲಿ ಜೀವಿಸುವ ಪ್ರತಿ ಮನುಷ್ಯನಿಗೂ ಸಂಕಟ, ವೇದನೆಗಳು ಬರ್ತಾನೆ ಇರುತ್ತೆ ಎಂಬುದಾಗಿಯೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ನಾವು ನೀತಿವಂತರಾಗಿ ಜೀವಿಸುವಾಗ, ಒಳ್ಳೆಯ ದಾರಿಯಲ್ಲಿ ಜೀವಿಸುವಾಗ, ಒಳ್ಳೆ ಕಾರ್ಯಗಳು ಮಾಡುವಾಗ, ಬೇರೆಯವರಿಗೆ ಒಳ್ಳೇದು ಮಾಡುವಾಗ, ಒಳ್ಳೆಯ ಮಾತುಗಳನ್ನು ಮಾತಾಡುವಾಗ, ಒಳ್ಳೆ ಕಾರ್ಯಗಳು ಮಾಡುವಾಗ ಏನಾಗ್ತಾ ಇದೆ, ಮನಃಶಾಂತಿ, ನೆಮ್ಮದಿ ಹಾಗೂ ಆಶೀರ್ವಾದ, ಪ್ರಭಾವವು, ಮಾನವು, ಗೌರವವು ಅಲ್ಲಿ ಉಂಟಾಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಸೊ ಆ ವಾಕ್ಯ ತುಂಬ ಸ್ಪಷ್ಟವಾಗಿ ನಮಗೆ ತಿಳಿಸುವಂಥ. ಎರಡನೇದಾಗಿ ಅನೇಕರಿಗೆ ಸಮಸ್ಯೆ ಬರಲಿ ಕಾರಣ ಅವ್ರು ಕೆಟ್ಟದ್ದು ಮಾಡ್ತಿದ್ದಾರೆ, ವಾಕ್ಯ ಗೊತ್ತಿಲ್ಲ. ವಾಕ್ಯ ಎಷ್ಟೋ ಕಡೆ ಬರ್ದೆ, ಸುಳ್ಳು ಹೇಳ್ಬೇಡಿ, ವಾಕ್ಯದಲ್ಲಿ ಬರ್ದಿದೆ ನೀವು ವಂಚಿಸಬೇಡಿ, ವಾಕ್ಯದಲ್ಲಿ ಬರ್ದಿದೆ ನೀವು ಮೋಸ ಮಾಡಬೇಡಿ, ವಾಕ್ಯದಲ್ಲಿ ಬರ್ದಿದೆ ಕೀಳ್ಪೆಡಿರಿ. ಸೊ ದೇವರು ಹೇಳುವಂಥ ಆಜ್ಞೆಗಳನ್ನು ನಾವು ಅನುಸರಿಸಿ ಒಳ್ಳೆಯದು ಮಾಡುವಾಗ ನಮಗೆ ಸಮಾಧಾನ, ನೆಮ್ಮದಿ, ಸಂತೋಷದಿಂದ ನಾವು ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದೀರಿ. ಆದರೆ ಅದೇ ಸಮಯದಲ್ಲಿ ಕೆಟ್ಟದನ್ನು ಮಾಡುವ ವ್ಯಕ್ತಿ ಯಾವಾಗಲೂ ನೋವಲ್ಲಿ, ಭಯದಲ್ಲಿ, ವೇದನೆಯಲ್ಲಿ, ಸಂಕಟದಲ್ಲಿ, ಸೋಳಲ್ಲಿ, ಅವಮಾನದಲ್ಲಿ, ಲಜ್ಜೆಯಲ್ಲಿ ಅದನ್ನು ಜೀವಿಸಬೇಕಾಗುತ್ತೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಒಳ್ಳೆಯದನ್ನು ಮಾಡಿ. ಪ್ರೈಸ್ ದಿ ಲಾರ್ಡ್. ಸೊ ನಾವು ಹೇಗೆ ಪ್ರಾಬ್ಲಮ್ಸನ್ನು ಅವಾಯ್ಡ್ ಮಾಡ್ತಾ ಇದ್ದೀವಿ, ಎಷ್ಟೋ ಪ್ರಾಬ್ಲಮ್ಸ್ ಹೆಂಗೆ ಅವಾಯ್ಡ್ ಮಾಡ್ಬೋದು? ಒಳ್ಳೆಯದು ಮಾಡೋದ್ರ ಮುಖಾಂತರ. ನಾವು ತಗೊಳ್ಳುವ ತೀರ್ಮಾನಗಳು, ಕೆಟ್ಟದ ತೀರ್ಮಾನ ತಗೊಳ್ಬೋದು, ಒಳ್ಳೆ ತೀರ್ಮಾನ ತಗೊಳ್ಬೋದು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸೇಡಿಗೆ ಸೇಡು ತಗೊಳ್ಬೇಡಿ, ನಿಮಗೆ ಕೆಟ್ಟದ್ದು ಮಾಡೋರಿಗೆ ಒಳ್ಳೇದು ಮಾಡಿ. ನೋಡಿ, ಇದೆಲ್ಲ ದೇವರ ವಾಕ್ಯದಲ್ಲಿ ಬರೆದಿರುವಂಥ ಆಜ್ಞೆಗಳು. ಪ್ರೈಸ್ ದಿ ಲಾರ್ಡ್. ನೀವು ದೇವರನ್ನು ಪ್ರೀತಿಸಿರಿ, ಬೇರೆಯವರ ಮನುಷ್ಯರನ್ನು ಪ್ರೀತಿಸಿರಿ. ನಿಜವಾದ ದೇವರ ಮಕ್ಕಳ ಅವರಲ್ಲಿರಬೇಕಾಗಿರೋ ಮೊದಲನೇ ಒಳ್ಳೆಯ ಗುಣ, ಲಕ್ಷಣ ಏನಂದರೆ ಪ್ರೀತಿ. ಕಾರಣ ವಾಕ್ಯದಲ್ಲೇ ಬರದೆ ಆತ್ಮನ ಫಲವೋ ಪ್ರೀತಿ. ನೋಡಿ,
ಸೊ ನಾವು ಮನುಷ್ಯರೊಂದಿಗೆ ಪ್ರೀತಿಯಲ್ಲಿ ಜೀವಿಸುವಾಗ, ಆಮೇಲೆ ವಾಕ್ಯದಲ್ಲಿ ಬರೆದಿದೆ ಪ್ರೀತಿ ಬೇರೆಯವ್ರನ್ನ ಅಪಾಯ ಪಡಿಸೋದಿಲ್ಲ ಎಂಬುದಾಗಿ. ಲವ್ ಡಸ್ ನಾಟ್ ಹಾರ್ಮ್ ಅದರ್ಸ್, ಲವ್ ಡಸ್ ನಾಟ್ ಹಾರ್ಮ್ neighbors, does not harm church, it does not harm believers, men of God. ಪ್ರೀತಿ ಎಲ್ಲಿದೆಯೋ ಅಲ್ಲಿ ನಾವು ಬೇರೆಯವ್ರಿಗೆ ಅಪಾಯ ಮಾಡಕ್ಕೆ ಹೋಗೋದಿಲ್ಲ. ಸೊ ವಾಕ್ಯದಲ್ಲಿ ತುಂಬ ಸ್ಪಷ್ಟವಾಗಿ ಬರೆದಿದೆ, ಯಾವಾಗ ಸಂಕಟ ವೇದನೆ ಒಂದು ವ್ಯಕ್ತಿಯಲ್ಲಿ ಇರುತ್ತೆ, ಅವನು ಪಾಪ ಮಾಡುವಾಗ, ತಪ್ಪು ಮಾಡುವಾಗ. ಸೊ ದೇವರ ಆದರೂ ಕೂಡ ನಾವು ತಪ್ಪು ಮಾಡುವುದಾದರೆ ಖಂಡಿತವಾಗಿ ಸಂಕಟ ವೇದನೆಗಳು ಉಂಟಾಗುತ್ತೆ ಎಂಬುದಾಗಿ ದೇವರ ವಾಕ್ಯ ರೋಮಪುರದವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ ಅದರ 9-10 ವಾಕ್ಯಗಳು ಸ್ಪಷ್ಟವಾಗಿ ಬರೆದಿದೆ. ಅದೇ ಟೈಮಲ್ಲಿ ನಾನು ಹೇಳಿದ ಹಾಗೆ ಒಳ್ಳೇದು ಮಾಡುವುದಾದರೆ ನಮಗೆ ಎಷ್ಟೋ ಸಮಾಧಾನ, ಸಂತೋಷ. ಬೇರೆಯವರಿಗೆ ಸಹಾಯ ಮಾಡುವಾಗ, ತಪ್ಪು ಮಾಡದೇ ಇರುವಾಗ, ಪಾಪ ಮಾಡದೇ ಇರುವಾಗ ನೀತಿವಂತನಿಗೆ ಯಾವಾಗಲೂ ಸಮಾಧಾನ, ಸಂತೋಷ, ಗೌರವ. ಅವನಿಗೆ ಎಷ್ಟೋ ಪ್ರಾಬ್ಲಮ್ಸ್ ಅವನಿಗೆ ಬರ್ತಾ ಇಲ್ಲ, ಬಂದರೂ ಕೂಡ ದೇವರು ನೀತಿವಂತನನ್ನು ಸಹಾಯ ಮಾಡ್ತಿದ್ದಾರೆ. ಬಟ್ ಪಾಪ ಮಾಡುವ ವ್ಯಕ್ತಿಗೂ ಸಂಕಟ ವೇದನೆ ಇರುತ್ತೆ ಎಂಬುದಾಗಿಯೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಯಾವಾಗಲೂ ನಮಗೆ ಸಮಾಧಾನವಾಗಿರಬೇಕು, ಯಾವಾಗಲೂ ನಾನು ಸಂತೋಷವಾಗಿರಬೇಕು ಎಂಬುವರು ದಯಮಾಡಿ ಒಳ್ಳೆಯದನ್ನು ಮಾಡಲಿಕ್ಕೆ ನಾವು ಕಲ್ತ್ಕೊಳ್ಬೇಕು, ಕೆಟ್ಟದನ್ನು ನಾವು ಅವಾಯ್ಡ್ ಮಾಡಬೇಕು ಎಂಬುದನ್ನೇ ದೇವರ ವಾಕ್ಯ ನಮಗೆ ಉಪದೇಶವನ್ನು ನೀಡ್ತಿದೆ. ಪ್ರೈಸ್ ಲಾರ್ಡ್. 3ನೇದಾಗಿ, ಎಷ್ಟೋ ಸಮಯ ಒಳ್ಳೆಯದು ಮಾಡಿ ನಮಗೆ ಕಷ್ಟಗಳು ಬರುವುದಾದರೆ, ದೇವರು ಹೀಗೆ ಹೇಳ್ತಾ ಇದ್ದಾರೆ, ನೀತಿವಂತನಿಗೆ ಬರುವಂಥ ಕಷ್ಟಗಳು ಅನೇಕವಾಗಿದ್ದರೂ ಕೂಡ ದೇವರು ನೀತಿವಂತನನ್ನು ಎಲ್ಲ ಕಷ್ಟಗಳಿಂದ ಆಚೆ ತರ್ತಾರೆ. ನೀನು ನಿಜವಾಗ್ಲೂ ದೇವ್ರ ಮಗುವಾಗಿದ್ದರೆ, ಕರೆಕ್ಟಾಗಿದ್ದೀನಿ, ನಾನು ಕಂಪನಿಯಲ್ಲಿ ಕರೆಕ್ಟಾಗಿ ಜೀವಿಸ್ತಾ ಇದ್ದೀನಿ, ನಾನು ಸತ್ಯ ಹೇಳ್ತಾ ಇದ್ದೀನಿ, ಅದರ ನಿಮಿತ್ತವಾಗಿ ನಿಮಗೆ ಏನೇ ಕಷ್ಟಗಳು ಬಂದರೂ ಕೂಡ ಕೀರ್ತನೆ 34:19ನೇ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನೀತಿವಂತನಿಗೆ ಕಷ್ಟಗಳು ಬರುತ್ತೆ. ನೋಡಿ, ಸೊ ದುಷ್ಟನಿಗೆ ಕಷ್ಟ ಬರ್ತಾ ಇದೆ, ಆ ಕಷ್ಟ ಅವನ್ನ ಹಾಳು ಮಾಡುವಾಗ, ಆ ಕಷ್ಟದಲ್ಲಿ ದೇವರು ಅವನಿಗೆ ಸಹಾಯ ಮಾಡ್ತಾ ಇಲ್ಲ. ಪಾಪ ಮಾಡುವವನಿಗೆ ಕಷ್ಟಗಳಿದೆ, ಬಟ್ ಅದಕ್ಕೆ ಪರಿಹಾರ ಇಲ್ಲ. ನೀತಿವಂತನಿಗೆ ಕಷ್ಟಗಳಿದೆ, ಅದಕ್ಕೆ ಪರಿಹಾರ ಇದೆ. ಪಾಪಿಗೆ ಕಷ್ಟ ಮಾಡ್ತಾ ಇದ್ದಾನೆ, ದೇವರು ಅವನ್ನ ಸಹಾಯ ಮಾಡ್ತಾ ಇಲ್ಲ. ನೀತಿವಂತನಿಗೆ ಕಷ್ಟಗಳಿದೆ, ದೇವರು ಸಹಾಯ ಮಾಡ್ತಿದ್ದಾರೆ. 3ನೇದಾಗಿ, ಪಾಪ ಮಾಡುವವನಿಗೆ ಕಷ್ಟಗಳು ಅವನ್ನ ಹಾಳು ಮಾಡುವಾಗ, ನೀತಿವಂತನಿಗೆ ಕಷ್ಟಗಳು ಅವನ್ನ ಬೆಳೀಲಿಕ್ಕೂ ಇನ್ನೂ ಬಲ ಹೊಂದ್ಕೊಳ್ಳಿಕ್ಕೂ ಸಹಾಯವಾಗ್ತಿದೆ. ಪ್ರೈಸ್ ಲಾರ್ಡ್. ಸೊ ನೀತಿವಂತನಿಗೆ ಕೂಡ ಕಷ್ಟಗಳು ಬರುತ್ತೆ. ನೀತಿವಂತನಿಗೆ ಭೂಮಿಯಲ್ಲಿ ನಾವು ಜೀವಿಸ್ತಾ ಇರೋದ್ರಿಂದ ನೀತಿವಂತನಿಗೂ ಕಷ್ಟ ಬರುತ್ತೆ. ಬಟ್ ದೇವರು ಹೇಳ್ತಾ ಇದ್ದಾರೆ, ನೀತಿವಂತನ ದೇವರು ಸಂತೈಸ್ತಾ ಇದ್ದಾರೆ. ನೀತಿವಂತನಿಗೆ ಎಲ್ಲ ಕಷ್ಟಗಳಿಂದ ದೇವರು ಆಚೆ ತರ್ತಾ ಇದ್ದಾರೆ. ಸೊ ನಾನು ನಿಮ್ಮ ಹತ್ರ ತಿಳಿಸ್ತಾ ಇದ್ದೀನಿ, ಎಲ್ಲ ಕಷ್ಟಗಳಿಂದ ನೀತಿವಂತರನ್ನು ದೇವರು ಪರಿಹಾರ ಅವರು ಕೊಡ್ತಾ ಇದ್ದಾರೆ. ನೀತಿವಂತನ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಸೊ ನೀವು ನೀತಿಯಲ್ಲಿ ಜೀವಿಸುವುದಾದರೆ, ಪರಿಶುದ್ಧವಾಗಿ ಜೀವಿಸುವ ವ್ಯಕ್ತಿಯಾಗಿರುವುದಾದರೆ, ದೇವರು ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಎಲ್ಲ ಸಾಲಗಳಿಂದ, ಎಲ್ಲ ಕಷ್ಟಗಳಿಂದ, ಮಕ್ಕಳ ಸಮಸ್ಯೆ ಆಗಿರ್ಬೋದು, ಮನೆಯಲ್ಲಿರುವ ಸಮಸ್ಯೆಗಳಾಗಿರ್ಬೋದು, ಸಾಲದ ಸಮಸ್ಯೆಗಳಾಗಿರ್ಬೋದು, ರೋಗದ ಸಮಸ್ಯೆಗಳಾಗಿರ್ಬೋದು, ನೀತಿವಂತನನ್ನು ದೇವರು ಎಲ್ಲ ಕಷ್ಟಗಳಿಂದ ಸಹಾಯ ಮಾಡ್ತಿದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪ್ರೈಸ್ ಲಾರ್ಡ್. ಸೊ ತಿರುಗಿ ಹೇಳ್ತಾ ಇದ್ದೀನಿ, ಮೊದಲನೇ ರೀತಿಯಲ್ಲಿ ಹೇಗೆ ಸಮಸ್ಯೆಗಳು ಬರ್ತಾ ಇದೆ, ತಿಳುವಳಿಕೆ ಇಲ್ದಿರೋದ್ರಿಂದ ಇದಕ್ಕೆ ಸೊಲ್ಯೂಷನ್ ಏನು, ಇದಕ್ಕೆ ಪರಿಹಾರ ಏನು, ಡೈಲಿ ದೇವ್ರ ವಾಕ್ಯದಲ್ಲಿ ನಾವು ಬೆಳೀತಾ ಇರೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಇದೆ. ಎರಡನೇದಾಗಿ, ಪಾಪ ಮಾಡುವಂಥ ವ್ಯಕ್ತಿಗೆ ಸಂಕಟ ಕಷ್ಟ ಇರುತ್ತೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಆಮೇಲೆ ಒಳ್ಳೆಯದು ಮಾಡೋರಿಗೆ ಮನ ಸಮಾಧಾನ, ಶಾಂತಿ, ಗೌರವ, ಪ್ರಭಾವ ಇರುತ್ತೆ ಎಂಬುದಾಗಿ ಕೂಡ ದೇವರು ಹೇಳಿದ್ದಾರೆ. ಸೊ ಪಾಪ ಮಾಡಿರೋ ವ್ಯಕ್ತಿ ಆಗಿದ್ರೆ ಇದಕ್ಕೆ ಹೆಂಗೆ ಪರಿಹಾರ ಆಗ್ತಾ ಇದೆ? ಪಾಪ ಅರಿಕೆ ಮಾಡೋದ್ರ ಮುಖಾಂತರ. ಆ ಕೆಟ್ಟ ಕುಮಾರ ಪಾಪ ಮಾಡ್ದ, ತಪ್ಪು ಮಾಡ್ದ, ಅವನು ಯೋಚನೆ ಮಾಡ್ದ, ಒಳ್ಳೆ ಜೀವಿತ, ನನ್ನ ಅಪ್ಪ ಮನೆಯಿಂದ ದೂರ ಹೋದರೆ ಚೆಂದಾಗಿರುತ್ತೆ ಅಂತ, ಬಟ್ ಎಲ್ಲ ಕಳ್ಕೊಂಡ. ಎಲ್ಲ ಲಾಸ್ಟ್ಲಿ ಊಟ ಇಲ್ಲ, ಸ್ನೇಹಿತರಿಲ್ಲ, ಸಹಾಯ, ಅವನ ಕೆಲಸ ಇಲ್ಲ, ಎಲ್ಲ ತುಂಬ ಮರಣದ ಕಡೆಗೆ ಅವನು ಹೋಗ್ತಾ ಇದೆ ಎಂಬುದಾಗಿ ಬರೆದಿದೆ. ಬಟ್ ಅವನ ಮಾನಸಾಂತರ ಪೆಟ್ಟಿದಾಗ ಅವನೇನೆಲ್ಲ ಕಳ್ಕೊಂಡ್ನೋ ಅದೆಲ್ಲ ಅವನಿಗೆ ಸಿಕ್ತು. ಸೊ ಕೆಲವು ಸಂಕಟಗಳು, ವೇದನೆಗಳು ಹೋಗಬೇಕಾದ್ರೆ ಪಾಪ ಮಾಡುವ ವ್ಯಕ್ತಿ ಆ ಪಾಪವನ್ನು ಮುಚ್ಚಿಡದೆ, ಆ ಪಾಪವನ್ನು ದೇವ್ರ ಹತ್ರ ಅರಿಕೆ ಮಾಡುವಾಗ, ಬೇರೆಯವ್ರ ಹತ್ರ ಕ್ಷಮಾಪಣೆಯನ್ನು ಕೇಳುವಾಗ ಆ ಪಾಪಗಳು ಕ್ಷಮಿಸಲ್ಪಡ್ತಾ ಇದೆ. ಅವನಿಗೆ ಸಮಾಧಾನ, ಶಾಂತಿ, ನೆಮ್ಮದಿ, ಪರಿಪೂರ್ಣ ಸಂತೋಷ ದೇವರಿಂದ ಕೊಡ್ತಾ ಇದೆ, ದೇವರು ಅವನಿಗೆ ಕೊಡ್ತಾ ಇದ್ದಾರೆ. ಸೊ ಕೆಟ್ಟ ಕುಮಾರ ಪಾಪ ಮಾಡ್ದ, ಆದ್ರೆ ಅವನು ಪಶ್ಚಾತ್ತಾಪ ಪಟ್ಟಿದಾಗ, ಅವನು ಒಪ್ಕೊಂಡ, ದೇವರೇ ನನ್ನ ತಂದೆ ನಾನು ಪಾಪ ಮಾಡಿದ್ದೀನಿ, ಪರಲೋಕಕ್ಕೆ ವಿರೋಧವಾಗಿಯೂ ನಿನಗೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೀನಿ. ಯಾವಾಗ ಅವನ ಪಾಪ ಒಪ್ಕೊಂಡು ಆಗ ಅವನ ಪ್ರಾಬ್ಲಮ್ ಸಾಲ್ವ್ ಆಯಿತು. ಅವನಿಗಿದ್ದಂಥ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಯಿತು, ಅವನಿಗಿದ್ದಂಥ ಆರೋಗ್ಯದ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು. ಅವನು ಯಾವಾಗ ದೇವರ ಹತ್ರ ಬಂದನೋ ಅವನಿಗೆ
ದೇವರು ಪಾಪಗಳನ್ನು ಕ್ಷಮಿಸ್ತಾ ಇದ್ದಾರೆ ನೋಡಿ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಮ್ಮ ದೇವರು ಪಾಪಗಳನ್ನು ಕ್ಷಮಿಸುವ ದೇವರಾಗಿದ್ದಾರೆ. ಸೊ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಪಾಪಗಳೇ ಆಗಿದೆ. ಎಲ್ಲ ಸಂಕಟಕ್ಕೆ ಮೂಲ ಕಾರಣ ಪಾಪಗಳೇ ಆಗಿದೆ. ಆ ರೂಟ್ ಪ್ರಾಬ್ಲಮ್ಗೆ ಯೇಸು ಸ್ವಾಮಿ ಪರಿಹಾರ ಇದೆ. ಅದಕ್ಕೆ ಯೇಸು ಸ್ವಾಮಿ 2000 ವರ್ಷಗಳ ಹಿಂದಗಡೆ ಭೂಮಿಗೆ ಬಂದು ಪ್ರತಿಯೊಂದು ಪಾಪಕ್ಕೋಸ್ಕರ ನಾವು ಸಾಯ್ಬೇಕಾಗಿರೋ ಜಾಗದಲ್ಲಿ ಅವ್ರು ನಮ್ಮ ಜಾಗದಲ್ಲಿ ಅವರು ನಮ್ಮ ಪಾಪಗಳನ್ನು ಹೊತ್ತು, ನಮ್ಮ ರೋಗಗಳನ್ನು ಹೊತ್ತು, ನಮ್ಮ ವೇದನೆಗಳನ್ನು ಹೊತ್ತು, ನಮ್ಮ ಶಾಪಗಳನ್ನು ಹೊತ್ತು ಆತನು ಶಿಲುಬೆಯಲ್ಲಿ ನಮಗೋಸ್ಕರ ಸತ್ತಿದ ಕಾರಣದಿಂದ ಇವಾಗ ಪಾಪ ಕ್ಷಮಾಪಣೆ ಇದೆ. ಅದೇ ಶುಭ ಸಂದೇಶ. ಎಷ್ಟೇ ಕೆಟ್ಟ ಪಾಪಿಯಾಗಿದ್ರು ಕೂಡ, ಎಷ್ಟೇ ವರ್ಷಗಳಿಂದ ಪಾಪ ಅವನ ಜೀವಿತ ಹಾಳು ಮಾಡಿದ್ರು ಕೂಡ ಅವನು ದೇವರ ಹತ್ರ ಬಂದ್ಬಿಟ್ಟು, ದೇವರ ನನ್ನ ಪಾಪಿ, ನನ್ನ ಪಾಪವನ್ನು ಕ್ಷಮಿಸು ಅಂತ ಒಪ್ಕೊಳ್ಳುವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಹತ್ರ ಬರುವವರನ್ನು ದೇವರು ಎಂದಿಗೂ ಕೈ ಬಿಡುವುದೇ ಇಲ್ಲ. ದೇವರ ಹತ್ರ ಬರುವವರನ್ನು ದೇವರು ಎಂದಿಗೂ ಕೈ ಬಿಡುವುದೇ ಇಲ್ಲ. ದೇವರ ಹತ್ರ ಬರುವವರನ್ನು ಪ್ರೈಸ್ ದ ಲಾರ್ಡ್. ಆದ್ದರಿಂದ ಪಾಪಗಳು ಕ್ಷಮಿಸುವ ದೇವರಾಗಿದ್ದಾರೆ ನಮ್ಮ ದೇವರು. ಪಾಪಿಯನ್ನು ನೀತಿವಂತರಾಗಿ ಮಾಡುವ ದೇವರಾಗಿದ್ದಾರೆ ಯೇಸು ಕ್ರಿಸ್ತನು. ಎಲ್ಲ ಸಮಸ್ಯೆಗಳಿಗೆ ದೇವರ ಹತ್ರ ಪರಿಹಾರ ಇದೆ ಎಂಬುದನ್ನೇ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆದ್ದರಿಂದ ಯಾವುದೇ ಪಾಪವಿದ್ರೂ ಕೂಡ ಕ್ಷಮಿಸಲಿಕ್ಕೆ ದೇವರು ಆತನು ನೀತಿವಂತನು, ಆತನು ನಂಬಿಗಸ್ತನು. ಪಾಪಗಳನ್ನು ಕ್ಷಮಿಸಿ ಕೆಟ್ಟ ವ್ಯಕ್ತಿನ ಒಳ್ಳೆಯದಾಗಿ ಮಾಡುವಂಥ, ಪಾಪಿನ ನೀತಿವಂತನಾಗಿ ಮಾಡುವ ದೇವರಾಗಿದ್ದಾನೆ ನಾನು ನಿಮಗೆ ತಿಳಿಸುವಂಥ ಯೇಸು ಕ್ರಿಸ್ತನು. ಹಾಲೆಲೂಯಾ. ಪಾಪಿಗಳನ್ನು ದ್ವೇಷಿಸದೆ ಪಾಪಿಯನ್ನು ಪ್ರೀತಿಸಿ ಅವನನ್ನು ಪಾಪದಿಂದ ಬಿಡುಗಡೆ ಮಾಡಿ ಅವನ ನೀತಿವಂತನಾಗಿ ಮಾಡುವ ದೇವರಾಗಿದ್ದಾನೆ ಯೇಸು ಕ್ರಿಸ್ತನು. ಪ್ರೈಸ್ ದ ಲಾರ್ಡ್. ಇದು ಶುಭ ಸಂದೇಶವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಪ್ರೈಸ್ ದ ಲಾರ್ಡ್. ಮನುಷ್ಯರು ಕ್ಷಮಿಸ್ಬೋದು, ಕ್ಷಮಿಸದೇ ಇರ್ಬೋದು, ದೇವರು ಕ್ಷಮಿಸಲಿಕ್ಕೆ ರೆಡಿ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಆತ ನಮ್ಮ ಪಾಪವನ್ನು ಕ್ಷಮಿಸಿ ಒಳ್ಳೆಯ ದಾರಿಯಲ್ಲಿ ನಡೆಸುವುದರಿಂದ ಸಮಾಧಾನದ ಜೀವಿತವಾಗಿದೆ, ಸಂತೋಷದ ಜೀವಿತವಾಗಿದೆ ಎಂಬುದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಪ್ರೈಸ್ ದ ಲಾರ್ಡ್. ಆದ್ದರಿಂದ ಯಾಕೆ ಈ ಸಮಸ್ಯೆಗಳು ಬರುವಾಗ ನಾವು ಆ ಸಮಸ್ಯೆಗಳ ಬಗ್ಗೆ ನಾವು ಫೋಕಸ್ ಮಾಡಬಾರ್ದು. ನೋಡಿ, ಯಾವಾಗಲೂ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಪರಿಹಾರ ಆಗಲ್ಲ. ದೇವರನ್ನು ನೋಡಿದ್ರೆ ಪರಿಹಾರ ಆಗುತ್ತೆ ಎಂಬುದನ್ನು ನಾನು ನಿಮ್ಗೆ ತಿಳಿಸ್ತಿದ್ದೀನಿ. ಸೊ ಕೆಲವು ಸಮಯದಲ್ಲಿ ನಮ್ಮ ನೋವು ಯಾರ ಹತ್ರನೂ ಹೇಳ್ಕೊಳ್ಳದೆ ಇರುವಂಥ ಸಂದರ್ಭಗಳು ನಿಮ್ಮ ಜೀವಿತದಲ್ಲಿ ಬರ್ಬೋದು, ನಮ್ಮ ಜೀವಿತದಲ್ಲಿ ಬರ್ಬೋದು. ಬಟ್ ನಾನು ನಿಮ್ಮ ಹತ್ರ ತಿಳಿಸ್ತಾ ಇದ್ದೀನಿ, ನಮ್ಮ ಎಲ್ಲ ಸಂಕಟ ವೇದನೆಯನ್ನು ತಿಳಿದಿರುವ ದೇವನಿದ್ದಾನೆ. ಆತನ ನಮ್ಮ ನೋವನ್ನು ತಗೊಂಡು ಆತನು ನಮಗೆ ಸಮಾಧಾನವನ್ನು ಕೊಡ್ತಿದ್ದಾನೆ. ಯೆಶಾಯ 53ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಆತನು ನಮ್ಮ ಎಲ್ಲ ನೋವನ್ನು ಶಿಲುಬೆಯಲ್ಲಿ ತಗೊಂಡಿದ್ದಾರಂತೆ. ಆದ್ದರಿಂದ ನಿಮ್ಮ ನೋವು ದೇವರ ಕೈಯಲ್ಲಿ ಕೊಡಿ, ನಿಮ್ಮ ಸಮಸ್ಯೆ ದೇವರ ಕೈಯಲ್ಲಿ ಕೊಡಿ, ನೀವು ಸಮಾಧಾನವಾಗಿರಿ ಎಂಬುದನ್ನೇ ನಾನು ನಿಮಗೆ ತಿಳಿಸ್ತಿದ್ದೀನಿ. ಟೆನ್ಷನ್ ತಗೊಳ್ಬೇಡಿ, ಯಾವ ವಿಷಯದ ಬಗ್ಗೆ ಟೆನ್ಷನ್ ತಗೊಳ್ಬೇಡಿ. ಕಾರಣ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇರೋದ್ರಿಂದ ನಿನ್ನ ಎಲ್ಲ ಚಿಂತೆ ಭಾರಗಳು ದೇವರ ಕೈಯಲ್ಲಿ ಕೊಡಿ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅನುದಿನ ನಮ್ಮ ಭಾರವನ್ನು ದೇವರು ವಹಿಸ್ತಾ ಇದ್ದಾರೆ. ಅದರಿಂದ ಅನೇಕ ಕಾರ್ಯಗಳು ನೀವು ಯೋಚನೆ ಮಾಡಿ ಭಾರದಲ್ಲಿ ಜೀವಿಸುವ ವ್ಯಕ್ತಿ ಆಗಿರೋದಾದರೆ ಎಲ್ಲ ದೇವರ ಕೈಯಲ್ಲಿ ನೀವು ಕೊಡುವುದಾದರೆ ದೇವರು ನಿಮಗೆ ಸಮಾಧಾನವನ್ನು, ನೆಮ್ಮದಿಯನ್ನು, ಶಾಂತಿಯನ್ನು ದೇವರು ಕೊಡುತ್ತಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಮೇಲೆ, ರೋಮಾಪುರದವರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯದ 11ನೇ ವಾಕ್ಯ ಅಲ್ಲಿ ಹೀಗೆ ಹೇಳುತ್ತೆ, ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾ ಭಂಗ ಪಡುವುದೇ ಇಲ್ಲ. anyone who believes in Jesus will never be put to shame. ದೇವರ ಮೇಲೆ ನಂಬಿಕೆ ಮಡಗುವ ಯಾವ ವ್ಯಕ್ತಿನೂ ಆಶಾ ಭಂಗ ಪಡುವುದಿಲ್ಲ, ಲಜ್ಜಿಸಿ ಹೋಗೋದಿಲ್ಲ. ಕಾರಣ ದೇವರು ಅವನ ಸಮಸ್ಯೆಗಳಿಂದ ಸಹಾಯ ಮಾಡ್ತಾ ಇದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸೊ ಏನೇ ಸಮಸ್ಯೆ ಇರಲಿ, ಪರಿಹಾರ ದೇವರ ಹತ್ರ ಇದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀರಿ. ಪ್ರೈಸ್ ಲಾರ್ಡ್. ಸೊ ಪ್ರಾಬ್ಲಮ್ಸನ್ನು ನೀವು ಫೋಕಸ್ ಮಾಡಬೇಡಿ. ಹಲ್ಲೆಲೂಯಾ. ಒಂದೇ ಒಂದು ಉದಾಹರಣೆಯನ್ನು ನಾನು ನಿಮಗೆ ತಿಳಿಸ್ತೀನಿ. ಪ್ರೈಸ್ ಲಾರ್ಡ್. ಬೈಬಲಿ ಈ ಕಾರ್ಯ ಬರೆಯಲ್ಪಟ್ಟಿದೆ. ಒಂದು ವಿಧವೆಗೆ ಒಂದೇ ಒಂದು ಮಗ ಇದ್ದ, ಯವನಸ್ನಾಗಿರುವವನು. ಸಡನ್ನಾಗಿ ಆತನು ತೀರೋದ. ಅವರು ತುಂಬ ನೋವಲ್ಲಿ ಈಕೆ ಈ ವಿಧವೆಯಾದ ತಾಯಿ ನೋವಿನಿಂದ, ಕಾರಣ ಯಾರು ಆಕೆಗೆ ಇವಾಗ ಇಲ್ಲ, ಇದ್ದಂಥ ಒಂದೇ ಮಗ ತೀರೋದ. ತುಂಬ ನೋವಲ್ಲಿ ಜನ ಎಲ್ಲ ಸಂತೈಸ್ತಾ ಇದ್ದಾರೆ. ಬಟ್ ಈ ಸಹೋದರಿ ಅಳೋದು ನಿಲ್ಲಿಸ್ತಾನೇ ಇಲ್ಲ. ಎಲ್ಲ ಕಳ್ಕೊಂಡಿದ್ದ ಹಾಗೆ ತುಂಬ ನೋವಿಂದ ಈಕೆಯು ಕೊನೆಯದಾಗಿ ಮಶಾನಕ್ಕೆ ಪ್ರಯಾಣ, ಮಣ್ಣು ಮಾಡಲಿಕ್ಕೆ ಮಶಾನಕ್ಕೆ ಪ್ರಯಾಣ ಮಾಡುವ ಸಮಯದಲ್ಲಿ ಯೇಸು ಸ್ವಾಮಿ ಆ ದಾರಿಯಲ್ಲಿ ಬರ್ತಾರೆ. ಈಕೆ ಕಣ್ಣೀರನ್ನು, ನೋವನ್ನು ನೋಡಿ ಯೇಸು ಸ್ವಾಮಿಯ ಮಗಳ ಹತ್ರ ಹೇಳ್ತಾರೆ, ಮಗಳೇ ನೀನು ಅಳಬೇಡ. ನೋಡಿ, ಎಲ್ಲರೂ ಹೇಳ್ತಾ ಇದ್ದಾರೆ ಅಳಬೇಡ, ನೋವು ಪಡಬೇಡ, ನೀವು ನೋವು ತಗೊಳ್ಬೇಡ, ಅಳಬೇಡ ಅಂತ ಹೇಳ್ತಾ ಇದ್ದಾರೆ. ಬಟ್ ಯೇಸು ಸ್ವಾಮಿ ಈಕೆ ಹತ್ರ ಹೇಳಿದ್ರು, ನೀನು ಅಳಬೇಡ ಅಂತ ಹೇಳಿದ ತಕ್ಷಣ ಇವಳು ಯಾಕೆ ಅಳ್ತಾ ಇದ್ದಾಳೆ?
ಆ ಸಮಸ್ಯೆಯನ್ನು ದೇವರು ನೋಡ್ತಾ ಇದ್ದಾರೆ. ಓ, ಅವನ ಮಗನು ನಿಮಿತ್ತವಾಗಿ ಈಕೆಯು ಅಳುತ್ತಾ ಇದ್ದಾಳೆ. ಸೊ ಯೇಸು ಸ್ವಾಮಿ ನೆಕ್ಸ್ಟ್ ಏನು ಮಾಡಿದ್ರೆ, ಅಳಬೇಡ ಅಂತ ಹೇಳಿ ಈಕೆ ಅಳುವಂಥ ಕಾರಣ ಮಗ ಅವರಿಗೆ ನಷ್ಟವಾಗಿರೋದ್ರಿಂದ ಅಲ್ಲಿ ಹೋಗಿ ಅವನ ಕೈ ಹಿಡಿದು ಮರಣದಿಂದ ಯೇಸು ಸ್ವಾಮಿ ಅವನನ್ನು ಜೀವಕ್ಕೆ ತರುತ್ತಾರೆ. ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ಈ ಸಹೋದರಿ ಅಳದ ನಿಲ್ಲಿಸ್ತಾರೆ, ಮಗಳನ್ನ ತಿರುಗಿ ಸಿಕ್ಕುತ್ತೆ. ಅವಳು ಸಂತೋಷದಿಂದ ಅವಳು ದೇವರಿಗೆ ಮಹಿಮೆ ಕೊಡೋದನ್ನು ನಾವು ನೋಡ್ಬೋದು. ಸೊ ಈ ಒಂದು ಸಂಭವದಿಂದ ನಾವು ಕಳ್ಕೊಳ್ಳುವಂಥ ಕಾರ್ಯ, ಜನರು ಅಳಬೇಡ ಅಂತಾರೆ, ನಮ್ಮ ಸಮಸ್ಯೆಗೆ ಪರಿಹಾರ ಕೊಡೋಕ್ಕೆ ಆಗೋದಿಲ್ಲ. ಆದರೆ ದೇವರು ಅಳಬೇಡ ಅಂತ ಹೇಳುವಾಗ ನೀನು ಯಾವ ವಿಷಯದಲ್ಲಿ ನೀನು ಅಳ್ತಾ ಇದೆಯೋ ಆ ವಿಷಯದಲ್ಲಿ ದೇವರು ಭಾಗವಹಿಸ್ತಾ ಇದ್ದಾರೆ, ಆ ವಿಷಯದಲ್ಲಿ ದೇವರು ಸಹಾಯ ಮಾಡ್ತಿದ್ದಾರೆ, ಆ ವಿಷಯದಲ್ಲಿ ದೇವರು ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಅಳಬೇಡ ಅಂತ ಹಂಗೆ ಹೋಗಲಿಲ್ಲ, ಅಳುವ ವಿಷಯದ ಮೇಲೆ. ಸೊ ನೀವು ಮಕ್ಕಳ ಬಗ್ಗೆ ಅಳುವುದಾದರೆ ಮಕ್ಕಳ ವಿಷಯ ದೇವ್ರ ಕೈಯಲ್ಲಿ ಕೊಡಿ, ದೇವರು ನಿಮ್ಮ ಮಕ್ಕಳನ್ನು ಮುಟ್ತಾರೆ. ಪ್ರೈಸ್ ದಿ ಲಾರ್ಡ್. ರೋಗದಿಂದ ನೀವು ಅಳುವುದಾದರೆ ಆ ರೋಗವನ್ನು ದೇವ್ರ ಕೈಯಲ್ಲಿ ಕೊಡಿ, ದೇವರು ಮುಟ್ಟುವಾಗ ದೇವರು ಸಂತೈಸೋ ದೇವರು ಮಾತ್ರ ಅಲ್ಲ, ಅಳುವಂಥ ವಿಷಯಕ್ಕೆ ಪರಿಹಾರ ಕೊಡುವಂಥ ದೇವರಾಗಿದ್ದಾನೆ ಯೇಸು ಕ್ರಿಸ್ತನು. ಅನೇಕ ವರ್ಷಗಳಿಂದ ಈ ಸಮಸ್ಯೆ ಇದೆಯಲ್ಲ, ಪರಿಹಾರ ಆಗುತ್ತಾ? ಎಷ್ಟೇ ವರ್ಷಗಳ ಸಮಸ್ಯೆ ಇದ್ರೂ ಕೂಡ ದೇವರಿಗೆ ನಿಮಿಷಗಳು ಸಾಕು ಆ ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡುವ ವ್ಯಕ್ತಿಗೆ ದೇವರು ಸಮಸ್ಯೆಯಿಂದ ಬಿಡುಗಡೆಯನ್ನು ಕೊಡ್ತಾ ಇದ್ದಾರೆ ಎಂಬುದಾಗಿ ಕೂಡ ನಾವು ನೋಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ರೀತಿಯಲ್ಲಿ ನಾವು ಪ್ರಾಬ್ಲಮ್ಸನ್ನು ಸೈತಾನ್ ನಮಗೆ ವಿರೋಧವಾಗಿ ಹೋರಾಡ್ಬೋದು. ಈ ಹೋರಾಡುವಾಗ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಯೋಚನೆ ಮಾಡಬೇಡಿ. ಕೆಲವು ಸಮಯದಲ್ಲಿ ದೇವರ ಅಭಿಷೇಕ, ದೇವರ ಕರೆ ನಮ್ಮ ಮೇಲಿರೋದ್ರಿಂದ ಸೈತಾನ್ ನಮ್ಮ ವಿರೋಧವಾಗಿ ಹೋರಾಡ್ಬೋದು. ಬಟ್ ಅದ್ಭುತವಾದ ಸತ್ಯವನ್ನು ನಾನು ನಿಮಗೆ ತಿಳಿಸ್ತೀನಿ. ಈ ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವ ದೇವರು ಬಹು ದೊಡ್ಡವನಾಗಿದ್ದಾನೆ. ಅದು ಮಾತ್ರ ಅಲ್ಲ, ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರು ದಾವಿದನ ಜೊತೆ ಇದ್ದದರಿಂದ ಅವನು ಹೋದ ಕಡೆಯೆಲ್ಲ ದೇವರು ದಾವಿದನಿಗೆ ಜಯವನ್ನು ಕೊಟ್ಟರು. ಸೊ ದೇವರು ಪ್ರಸನ್ನತೆ ನಿಮ್ಮ ಜೊತೆ ಇರುವುದಾದರೆ, ದೇವರ ಪ್ರಸನ್ನತೆ ಹಾದ್ಕೊಳ್ಳೋ ವ್ಯಕ್ತಿ ಆಗಿರುವುದಾದರೆ, ದೇವರ ಪ್ರಸನ್ನತೆ ಕಳ್ಕೊಳ್ಳದೆ ನೀವು ದೇವರೊಂದಿಗೆ ನಡೆಯೋ ವ್ಯಕ್ತಿ ಆಗಿದ್ದರೆ, ನೀವು ಹೋಗುವ ಕಡೆಯಲ್ಲ ಎಲ್ಲ ಸಮಸ್ಯೆಗಳ ಮೇಲೆ ದೇವರು ನಿಮಗೆ ಜಯವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಅದು ಮಾತ್ರ ಅಲ್ಲ, ಸಾಕ್ಷಿ ಹೇಳುವಂತೆ ದೇವರು ನಿಮಗೆ ಸಹಾಯವನ್ನು ಮಾಡ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಹಲ್ಲೆಲೂಯಾ. ಗಾಡ್ ಕ್ಯಾನ್ ಚೇಂಜ್ ಅವರ್ ಟೆಸ್ಟ್ ಇಂಟು ಎ ಟೆಸ್ಟಿಮನಿ, ಅವರ್ ಸ್ಟಂಬ್ಲಿಂಗ್ ಬ್ಲಾಕ್ ಇಂಟು ಎ ಸ್ಟೆಪ್ಪಿಂಗ್ ಸ್ಟೋನ್. ನಾವು ಯಾವಾಗಲೂ ಸಮಸ್ಯೆಗಳನ್ನು ಜಯಿಸಬೇಕು. ಒಂದೇ ಒಂದು ಸತ್ಯವನ್ನು ತಿಳಿಸಿ ನಾನು ನನ್ನ ಸಂದೇಶವನ್ನು ಮುಕ್ತಾಯಗೊಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕೀರ್ತನೆ ಪುಸ್ತಕ 66ನೇ ಅಧ್ಯಾಯ. ಪ್ರೈಸ್ ದಿ ಲಾರ್ಡ್. ಆ ವಾಕ್ಯ ತುಂಬ ಸುಂದರವಾದ ಒಂದು ವಾಕ್ಯ, ನಾನು ನಿಮಗೆ ಓದಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ಕೀರ್ತನೆ ಪುಸ್ತಕ 66ನೇ ಕೀರ್ತನೆ. ಪ್ರೈಸ್ ದಿ ಲಾರ್ಡ್. ಅದರ 66ನೇ ಕೀರ್ತನೆಯ 12ನೇ ವಾಕ್ಯ, ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೆ ದೇವರು ನಮ್ಮನ್ನು ಸುಸ್ಥಿತಿಗೆ ನಮ್ಮನ್ನು ನಡೆಸಿದ್ರು ಎಂಬುದಾಗಿ ನಾನು ಅಲ್ಲಿ ನೋಡ್ತಾ ಇದ್ದೀನಿ. ಆ ವಾಕ್ಯದ ಅರ್ಥ ಏನಂದರೆ, ಪ್ರೈಸ್ ಲಾರ್ಡ್, ಯಾರೆಲ್ಲ ಕಷ್ಟಗಳು ಬರುವಾಗ ನಂಬಿಕೆ ಕಳ್ಕೊಳ್ಳದೆ, ಸೋತ್ ಹೋಗದೆ, ನಿರಾಶರಾಗದೆ, ದೇವರ ಸಹಾಯದೊಂದಿಗೆ ಯಾರೆಲ್ಲ ಕಷ್ಟಗಳನ್ನು ಜಯಿಸ್ತಾರೋ, ಪ್ರೈಸ್ ಲಾರ್ಡ್, ಅವರಿಗೆ ದೊಡ್ಡ ಆಶೀರ್ವಾದ ಹೊಂದ್ಕೊಳ್ಳೋಕ್ಕಾಗುತ್ತೆ. ಪ್ರೈಸ್ ಲಾರ್ಡ್. ಸ್ಪಷ್ಟವಾಗಿ ನಾನು ಇದನ್ನು ತಿರುಗಿ ರಿಪೀಟ್ ಮಾಡ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ನಮಗೆ ಪ್ರಾಬ್ಲಮ್ಸನ್ನು ಯಾರು ಜಯಿಸ್ತಾರೋ, ಯಾವುದೇ ಥರದ ಪ್ರಾಬ್ಲಮ್ಸ್ ಆಗಲಿ, ನಂಬಿಕೆ ಕಳ್ಕೊಳ್ಬೇಡಿ. ಯಾವಾಗ ಪ್ರಾಬ್ಲಮ್ ನಾವು ಜಯಿಸ್ತೀರೋ ಆವಾಗ ನಮಗೆ ದೊಡ್ಡ ಆಶೀರ್ವಾದ, ದೊಡ್ಡ ವಿಶಾಲವಾದ ಆಶೀರ್ವಾದಗಳ ಸ್ಥಾನಗಳನ್ನು, ಒಳ್ಳೆಯ ಸ್ಥಾನಗಳನ್ನು, ಒಳ್ಳೆಯ ಆತ್ಮಿಕ, ಶಾರೀರಿಕ, ಮಾನಸಿಕ ಆಶೀರ್ವಾದಗಳು ದೇವರು ಮಡಗಿದ್ದಾರೆ. ಯಾರು ಕಷ್ಟಗಳನ್ನು ಜಯಿಸ್ತಾರೋ, ಕಷ್ಟಗಳಲ್ಲಿ ಸೋತು ಹೋಗದೆ ಎಲ್ಲ ಸಹಿಸಿ ಅದನ್ನು ಜಯಿಸ್ತಾರೋ ಅಂಥವರು ದೊಡ್ಡ ದೊಡ್ಡ ಆಶೀರ್ವಾದಗಳನ್ನು ಅನುಭವಿಸ್ತಾರೆ. ಹಲ್ಲೆಲೂಯಾ. ಸೊ ಪ್ರಾಬ್ಲಮ್ಸನ್ನು ನೋಡಬೇಡಿ, ಪ್ರಾಬ್ಲಮ್ಸ್ಗಿಂತ ಪ್ರಾಬ್ಲಮ್ಸ್ ಜಯಿಸಿದ ಮೇಲೆ ದೊಡ್ಡ ಆಶೀರ್ವಾದ ನನಗೋಸ್ಕರ ಕಾಯ್ತಾ ಇದೆ ಎಂಬುವ ಒಂದು ಪ್ರಕಟಣೆ ನಿಮ್ಮಲ್ಲಿ ಯಾವಾಗಲೂ ಇರಲಿ. ಅದರಿಂದ ಏನೇ ಪ್ರಾಬ್ಲಮ್ ಇದ್ರೂ ನಾನು ಹೇಗಾದರೂ ಜಯಿಸಬೇಕು. ಕಾರಣ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರಿಂದ ಹುಟ್ಟೋದೆಲ್ಲ ಲೋಕವನ್ನು ಜಯಿಸುತ್ತೆ. ಸೊ ಎಲ್ಲ ಸಮಸ್ಯೆಗಳನ್ನು ಜಯಿಸಲಿಕ್ಕೆ ಒಳಗಡೆ ಆಲ್ರೆಡಿ ದೇವರು ನಮ್ಮ ಒಳಗಡೆ ಇದ್ದಾನೆ, ಅದಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದು ಯಾವುದೇ ಪ್ರಾಬ್ಲಮ್ ಆಗಿರೂ ಕೂಡ ಎಲ್ಲವನ್ನು ಜಯಿಸುವಂಥ ಒಂದು ದೇವರಿಂದ ಹುಟ್ಟಿರುವ ನಿನಗೆ ಅದಕ್ಕೆ ಶಕ್ತಿ ಇದೆ ಎಂಬ ಕಾರ್ಯವನ್ನು, ಪ್ರಕಟಣೆಯನ್ನು ನಾನು ನಿಮಗೆ ಸಂತೋಷದಿಂದ ತಿಳಿಸ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ಇನ್ನೊಂದು ಕಾರ್ಯವನ್ನು ಕೂಡ ತಿಳಿಸ್ತಾ ಇದ್ದೀನಿ. ನಾವು ಸಮಸ್ಯೆಯಲ್ಲಿ ಹೋಗುವಾಗ ಯಾರು ದೇವರು ಶಬ್ದ ಕೇಳ್ತಾರೋ, ಅದನ್ನು ಅನುಸರಿಸ್ತಾರೋ ಅವರಿಗೆ ಪ್ರಾಬ್ಲಮ್ ಮೇಲೆ ಪರಿಹಾರ ಇದೆ. ಸೊ ಪ್ರಾಬ್ಲಮ್ ಬರುವಾಗ ಸಮಸ್ಯೆನೇ ನೋಡ್ತಾ ಇರಬೇಡಿ.
ಸಮಸ್ಯೆ ನೋಡ್ತಾ ಇರಬೇಡಿ, ಫೋಕಸ್ ಮಾಡಿಬಿಡಿ, ದೇವರನ್ನು ನೋಡಿ. ಆಮೇಲೆ ಪ್ರೈಸ್ ಲಾರ್ಡ್. ದೇವರೇ ನಾನು ಇದನ್ನು ಹೇಗೆ ಇದಕ್ಕೆ ಪರಿಹಾರ ಏನು? ನೀವು ದೇವರ ಶಬ್ದವನ್ನು ಕೇಳುವುದಾದರೆ, ಅನುಸರಿಸುವುದಾದರೆ ಆ ಸಮಸ್ಯೆಗಳನ್ನು ದೇವರು ಶಬ್ದ, ದೇವರ ವಾಕ್ಯ ಸಮಸ್ಯೆಗಳಿಗೆ ಪರಿಹಾರವಾಗಿರುತ್ತೆ. ಇನ್ನೊಂದು ಕಾರ್ಯವನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ. ಪ್ರೈಸ್ ಲಾರ್ಡ್. ಏನೇ ಸಮಸ್ಯೆ ಇರಲಿ, ಆ ಸಮಸ್ಯೆ ನೀವು ಈ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದೀರಾ ಅಂತ ಯೋಚನೆ ಮಾಡಬೇಡಿ. ಈ ಸಮಸ್ಯೆವು ನೀವಲ್ಲ, ಈ ಸಮಸ್ಯೆವು ದೇವ್ರ ಕೈಯಲ್ಲಿ ಕೊಡ್ತಾ ಇದ್ದೀನಿ. ದೇವರು ಈ ಪ್ರಾಬ್ಲಮನ್ನು ನೋಡ್ಕೊಳ್ತಾರೆ. ಹಾಲೆಲೂಯ. ತಿರುಗಿ ಹೇಳ್ತಾ ಇದ್ದೀನಿ, ಹಾಲೆಲೂಯ. ಸಾಲದ ಸಮಸ್ಯೆ ನಿಮ್ಮ ಕೈಯಿಂದ ಅಸಾಧ್ಯವಾಗಿರ್ಬೋದು, ಬಟ್ ನೀವು ಈ ಪ್ರಾಬ್ಲಮನ್ನು ಫೇಸ್ ಮಾಡದೆ ದೇವ್ರ ಕೈಯಲ್ಲಿ ಕೊಡಿ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದಾವೀದ ಹೇಳ್ದ, ಯುದ್ಧ ಯೆಹೋವನದು. ಆಮೇನ್. ದಾವೀದ ಗೋಲಿಯತ ನೋಡಿ ಹೇಳ್ತಾ ಇದ್ದಾನೆ, ಆಮೇನ್, ಪ್ರೈಸ್ ಲಾರ್ಡ್, ನಾನು ನಿನಗೆ ವಿರೋಧವಾಗಿ ಇಸ್ರಾಯೇಲ್ ದೇವರಾಗಿರುವ ಯೆಹೋವನ ನಾಮದಲ್ಲಿ ಬರ್ತಾ ಇದ್ದೀನಿ. ಅದರ ಅರ್ಥ, ಆಮೇಲೆ ನಾನು ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇಲ್ಲ, ನನ್ನ ದೇವ್ರ ಕೈಯಲ್ಲಿ ಕೊಡ್ತಾ ಇದ್ದೀನಿ. ಈ ದೇವರು ನನಗೆ ಈ ಸಮಸ್ಯೆದ ಮೇಲೆ ಪರಿಹಾರವನ್ನು ಕೊಡ್ತಾರೆ. ಪ್ರೈಸ್ ಲಾರ್ಡ್. ಸೊ ಕೆಲವು ಸಮಯದಲ್ಲಿ ಮಕ್ಕಳ ಸಮಸ್ಯೆ ಆಗಲಿ, ದುಡ್ಡಿನ ಸಮಸ್ಯೆ ಆಗಲಿ, ನಾನಾ ವಿಧವಾದ ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿ ಇರ್ಬೋದು. ಪ್ರೈಸ್ ಲಾರ್ಡ್. ನೀವು ಬಾಯಿಂದ ಅರಿಕೆ ಮಾಡಿ ಸಮಸ್ಯೆ, ಆಮೇಲೆ ನಾನು ದೇವ್ರ ಕೈಯಲ್ಲಿ ಕೊಡ್ತಾ ಇದ್ದೀನಿ, ಯುದ್ಧ ದೇವರದು, ಇದಕ್ಕೆ ಪರಿಹಾರ ದೇವರು ನನಗೆ ಕೊಡ್ತಾರೆ. ದೇವರ ಸಹಾಯದೊಂದಿಗೆ ಈ ಪ್ರಾಬ್ಲಮನ್ನು ಜಯಿಸ್ತೀನಿ. ಆಮೇಲೆ ನಾನು ಸಾಕ್ಷಿಯಾಗಿರ್ತೀನಿ ಎಂಬ ಕಾರ್ಯ. ಆಮೇನ್. ಪ್ರೈಸ್ ಲಾರ್ಡ್. ನಾನು ನಿಮಗೆ ತಿಳಿಸ್ತೀನಿ, ದೇವರ ಸಹಾಯದೊಂದಿಗೆ ಎಲ್ಲ ಸಮಸ್ಯೆಗಳನ್ನು ಜಯಿಸ್ಬೋದು. ಕಾರಣ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರಿಂದ ಅಸಾಧ್ಯವಾದ ಯಾವ ಕಾರ್ಯವೂ ಇಲ್ಲ. ಸೊ ನಮ್ಮ ದೇವರು ಸಮಸ್ಯೆಗಳ ಮಧ್ಯದಲ್ಲಿ, ದುಃಖದ ಮಧ್ಯದಲ್ಲಿ, ನೋವಿನ ಮಧ್ಯದಲ್ಲಿ ಸಂತೈಸೋ ದೇವರು ಮಾತ್ರ ಅಲ್ಲ, ಆ ಸಮಸ್ಯೆಗಳ ಮೇಲೆ ಪರಿಹಾರ ಕೊಡುವಂಥ ದೇವರು. ಪ್ರೈಸ್ ಲಾರ್ಡ್. ಆದ್ದರಿಂದ ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರುವುದಾದರೆ ದಯಮಾಡಿ ಇದು ನೀವು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬಟನ್ ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅಂತ ಇದೆ, ಅಲ್ಲಿ ನೀವು ಅದು ಪ್ರೆಸ್ ಮಾಡುವುದಾದರೆ ಪ್ರೈಸ್ ಲಾರ್ಡ್, ಮುಂದೆ ಬರುವಂಥ ಎಲ್ಲ ವೀಡಿಯೋಸ್ ನಿಮಗೆ ಮಿಸ್ ಮಾಡದೆ ಸಿಗ್ತಾ ಇರುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ನಿಮ್ಮ ಪ್ರಾಬ್ಲಮ್ ಸಮಸ್ಯೆಗಳಿರುವುದಾದರೆ ನಿಮ್ಮ ಜೊತೆ ಸೇರಿ ನಾವು ಪ್ರೇಯರ್ ಮಾಡಲಿಕ್ಕೆ ನಮ್ಮ ತಂಡದವರು ರೆಡಿ ಇದ್ದಾರೆ. ಪ್ರೈಸ್ ಲಾರ್ಡ್. ದೂರವಾಣಿಯ ಮುಖಾಂತರ ನಮ್ಮನ್ನು ಸಂಪರ್ಕಿಸಬಹುದು. ನಾವು ಚಿಕ್ಕ ಪ್ರಾರ್ಥನೆ ಮಾಡಿ ಕೂಟವನ್ನು ನಾವು ಕ್ಲೋಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಮೇನ್ ಕೊಡುವ ದೇವರೇ ನಿನಗೆ ಸ್ತೋತ್ರ. ದೇವರೇ, ನಾವು ತಿಳುವಳಿಕೆ ಇಲ್ಲದಿಂದ ಅನೇಕ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ನೋವು ಪಡ್ತಾ ಇದ್ದಾರೆ. ಅದರಿಂದ ಪ್ರತಿದಿನ ನಿನ್ನ ಜ್ಞಾನವನ್ನು ದೇವರ ವಾಕ್ಯದಿಂದ ಹೊಂದ್ಕೊಳ್ಳುವಂತೆ ನಿನ್ನ ವಿಶೇಷ ಕೃಪೆ ಅವರಿಗೆ ದಯಪಾಲಿಸು. ಎರಡನೇದಾಗಿ ಕರ್ತನೆ, ಪಾಪ ಮಾಡುವ, ಕೆಟ್ಟದ್ದು ಮಾಡುವ ಪ್ರತಿ ಮನುಷ್ಯನಿಗೂ, ನರಪ್ರಾಣಿಗೂ ಸಂಕಟ, ವೇದನೆ ಉಂಟಾಗುತ್ತೆ ಎಂಬುದಾಗಿ ನೀನು ಹೇಳಿದ್ಯಾ ದೇವರೇ. ಹಾಗೆ ಪಾಪದ ನಿಮಿತ್ತ ಜನರು ಬಾಯಿಸಲ್ಪಡುವುದಾದರೆ ಈ ಸಮಯದಲ್ಲಿ ಅವರ ಪಾಪದ ಅರಿಕೆ ಮಾಡಿ ದೇವರ ಕಡೆ ತಿರ್ಕೊಳ್ಳುವಾಗ ಅವರ ಪಾಪವನ್ನು ಕ್ಷಮಿಸಿ, ಆ ಪಾಪ ನಿಮಿತ್ತವಾಗಿ ಬಂದಿರುವಂಥ ಎಲ್ಲ ನೋವು, ವೇದನೆ, ಸಂಕಟಗಳನ್ನು ನೀಗಿಸಿ ಅವರ ಜೊತೆಯಲ್ಲಿ ಸಮಾಧಾನ, ಶಾಂತಿ ಉಂಟಾಗಲಿ ಎಂಬುದಾಗಿ ನಾನು ದೇವರ ನಾಮದಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಮೂರನೇದಾಗಿ, ನೀತಿವಂತರಾಗಿ ನಾವು ಕರೆಕ್ಟಾಗಿದ್ದು ಕೂಡ ನಮಗೆ ಕಷ್ಟಗಳು ಬರುವುದಾದರೆ, ಯೇಸು ಸ್ವಾಮಿ ನೀನು ಹೇಳಿದ್ಯಾ ಅಂತ ಎಲ್ಲ ಕಷ್ಟಗಳಿಂದ ನೀತಿವಂತರ ನೀನು ಬಿಡುಗಡೆ ಮಾಡ್ತಾ ಇದ್ದೀವಿ. ಇವತ್ತೇ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ನಿನ್ನ ಮಕ್ಕಳಿರುವಂಥ ಎಲ್ಲ ಸಮಸ್ಯೆಗಳಿಂದ ಯೇಸುವಿನ ನಾಮದಲ್ಲಿ ಅವರಿಗೆ ಬಿಡುಗಡೆ ಉಂಟಾಗಲಿ. ಸಾಲಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಯಾವ ವಿಷಯದಲ್ಲಿ ನಿನ್ನ ಮಕ್ಕಳು ನೋವು ಪಡ್ತಾ ಇದ್ದಾರೋ ಅಲ್ಲಿ ಬಿಡುಗಡೆ ಉಂಟಾಗಲಿ. ಮನೆಯಲ್ಲಿ ಇರುವಂಥ ಅಸಮಾಧಾನ ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಗಂಡ ಹೆಂಡತಿಯ ಮಧ್ಯದಲ್ಲಿರುವಂಥ ಅಸಮಾಧಾನ ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ದೇವರೇ, ಕೀಳ್ಪಡೆದಿರುವಂಥ ಮಕ್ಕಳಿರುವುದಾದರೆ ಆ ಕೀಳ್ಪಡೆದಿರುವ ಆತ್ಮ ಅವರನ್ನು ಬಿಟ್ಟು ಹೋಗುವಂತೆ ಪ್ರೇಯರ್ ಮಾಡ್ತಾ ಇದ್ದೀನಿ. ಕೀಳ್ಪಡೆಯುವ ಆತ್ಮವನ್ನು ಪ್ರತಿ ಮಕ್ಕಳಿಗೆ ದಯಪಾಲಿಸು ಎಂಬುದಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಪಾಪದ ಚಟಗಳಲ್ಲಿ ಸಿಕ್ಕಾಕೊಂಡು ಆಚೆ ಬರೋಕ್ಕೆ ಕಷ್ಟಪಡುವಂಥ ಜನರು ಇರುವುದಾದರೆ ಇವಾಗಲೇ ಯೇಸುವಿನ ನಾಮದಲ್ಲಿ ಅಂಥವರಿಗೆ, ಆಮೇಲೆ ಯೇಸುವಿನ ನಾಮದಲ್ಲಿ ಅಂಥವರಿಗೆ ಬಿಡುಗಡೆ ಆಗಲಿ. ಆ ಸಮಸ್ಯೆಯಿಂದ ಅವರನ್ನು ಆಚೆ ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಷ್ಟೇ ಸಾಲಗಳಿದ್ದರೂ ಕೂಡ ಸಾಲವನ್ನು ತರುವಂಥ ದುರಾತ್ಮಗಳು, ಸಾಲದ ಆತ್ಮ ಯೇಸುವಿನ ನಾಮದಲ್ಲಿ ಅವರ ಜೀವಿತದಿಂದ, ಮನೆಯಿಂದ ಹೊರಗೋಗ್ಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ರೋಗದಿಂದ, ನೋವಿಂದ ಕಷ್ಟಪಡುವಂಥ ನಿನ್ನ ಮಕ್ಕಳಿಗೋಸ್ಕರ ಈ ಸಮಯದಲ್ಲಿ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ. ನಿನ್ನ ಸುಂಡೆಗಳಿಂದ ಅವರಿಗೆ ಆರೋಗ್ಯ ಉಂಟಾಗಲಿ, ತಿರುಗಿ ವಾಪಸ್ ಅವರ ಆರೋಗ್ಯಕ್ಕೆ ಬರಲಿ. ರೋಗದ ಆತ್ಮ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕರ್ತನೆ. ಹಾಲೆಲೂಯ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಆಮೇಲೆ ನಿರಾಶೆ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಕರ್ತನೆ. ನಿನ್ನ ಈ ಸಮಯದಲ್ಲಿ ನಿನ್ನ ಸಮಾಧಾನ, ನಿನ್ನ ಸಂತೋಷ, ಆಮೇಲೆ ಪ್ರೈಸ್ ಲಾರ್ಡ್, ಪರಿಪೂರ್ಣವಾದ ಸಂತೋಷ, ನಿನ್ನ ಸಮಾಧಾನ ನಿನ್ನ ಮಕ್ಕಳ ಮೇಲೆ ಇಳಿದು ಬರಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ. ದೇವರು ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಸಂತೈಸುವ ಒಳ್ಳೆ ದೇವರು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಪ್ರತಿದಿನ ಮಕ್ಕಳನ್ನು ಸಂತೈಸು. ಎಲ್ಲ ಮಹಿಮೆಯನ್ನು ಕೊಡ್ತಾ ಇದ್ದೀರಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್.